ನಾವೆಲ್ಲ ನೋಡಿದ್ದೀವಿ, ಆನಂದಿಸಿದ್ದೀವಿ. ಅದೆಲ್ಲ ದೊಡ್ಡ ಮಟ್ಟದ ರೆಕಾರ್ಡ್ಗಳಾಗಿದೆ. ಅವರ ಸುಪುತ್ರ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಕಂಡಂತ ಅತ್ಯಂತ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಅವರು ಕೊಟ್ಟಂತ ಸಿನಿಮಾಗಳು ತಮಗೆಲ್ಲ ಗೊತ್ತೇ ಇದೆ. ಅಂಬರೀಷ್ನ ಇಟ್ಕೊಂಡು ಅಂತ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಇಟ್ಕೊಂಡು ಅತ್ಯಂತ ಅಮೋಘವಾದ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಯಾರೂ ಮರೆಯಕ್ಕಾಗಲ್ಲ, ಬಂಧನನ ಯಾರೂ ಮರೆಯಕ್ಕಾಗಲ್ಲ. ಅದೇ ಬಂಧನವನ್ನ ಇವತ್ತು ನಾವು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ಅವರ ಸುಪುತ್ರ ನನ್ನ ದುಷ್ಯಂತ, ಅವನ ಹೆಸರು ದುಷ್ಯಂತ, ಆದರೆ ಚಿತ್ರರಂಗಕ್ಕೆ ಆದಿತ್ಯ ಅಂತ ಇಟ್ಟಿದ್ದಾರೆ. ಬಹಳ ಒಳ್ಳೆಯ ಹೆಸರು. ಆದಿತ್ಯ ಅಂದ್ರೆ ಸೂರ್ಯ. ಈ ಒಂದು ವೇದಿಕೆಯಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಇವತ್ತು ನಾನು ಸ್ಮರಿಸ್ಕೊಳ್ಳೋದು 3 ಜನನ ಸ್ಮರಿಸ್ಕೊತೀನಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ವಿಷ್ಣುವರ್ಧನ್ ಆಗಿರ್ಬೋದು, ಒಂದು ಅಂಬರೀಷ್ ಆಗಿರ್ಬೋದು. ಈ ಒಂದು ಜಾಗವನ್ನ ನಾವು ಮಾಡಬೇಕಾದ ಸಂದರ್ಭದಲ್ಲಿ ಅವರೆಲ್ಲ ನಮಗೆ ಸಾಥ್ ಕೊಟ್ಟು ಇವತ್ತು ನೀವೇನು ಕಲಾವಿದರ ಸಂಘದಲ್ಲಿ ಇವತ್ತು ಟೆರರ್ ಅನ್ನ ನೋಡ್ತಾ ಇದ್ದೀರಾ, ಈ ಟೆರರ್ ಅವರ ಆಶೀರ್ವಾದ ಇದೆ ಅಂತ ನಾನು ಅನ್ಕೋತೀನಿ. ಹೆಸರಿಗೆ ತಕ್ಕಂತೆ ಒಂದು ದುರೀಂದರ್ ಬಗ್ಗೆ ಒಂದು ಮಾತು ಹೇಳಿದ್ರು. ಅವತ್ತೆಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಬೇರೆ ಚಿತ್ರರಂಗದವರು ಕಾಪಿ ಮಾಡ್ತಾ ಇದ್ರು. ಅದನ್ನ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಬೂದೆ ನಮ್ಗ ಅಯ್ಯೋ ಆಗಿರ್ಬೋದು, ನಾಗರಹೋ ಆಗಿರ್ಬೋದು ಅಂತ ರಾಜ್ ಕಪೂರ್ ಅಂತವ್ರು ಕೂಡ ತಮ್ಮ ಮಾತನ್ನ ಮತ್ತೆ ರೀಲಾಂಚ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಅದು ಪುಟ್ಟಣ್ಣ ಕಣಗಲ್ ಸಿನಿಮಾ ಆಗಿತ್ತು. ಅಲ್ಲಿ 2 ಮಾತುಗಳು. ಬಹುಶಃ ಇದನ್ನ ನೋಡ್ತಾ ಇದ್ದಾಗ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ವಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಸಹ ಕನ್ನಡದವರು, ಏನೇ ಮಾತು ಶ್ರೇಷ್ಠ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಥ್ ಇವತ್ತು ಬಂದಿರೋ ಅಷ್ಟೂ ಜನ ಎಲ್ಲ ಕನ್ನಡದ ಕಣ್ಮಣಿಗಳು ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಇಲ್ಲಿ ಹೆಸರಿಸಬಹುದು. ನಾನು ಯಾರ ಹೆಸರನ್ನ ಒಟ್ಟಾಗಿ ಹೇಳೋದಿಲ್ಲ. ಆದರೆ ಈ ಒಂದು ಸಿನಿಮಾನ ಗೆಲ್ಲಿಸೋದು ನಮ್ಮ ಕರ್ತವ್ಯ. ಅಂದ್ರೆ ನಮ್ಮ ಕರ್ತವ್ಯ ಅಂದ್ರೆ ನಾವು ಯಾವಾಗ ಹೇಳ್ತೀವಿ, ಎಸ್ಟೇಟ್, 4th ಎಸ್ಟೇಟ್ ಅಂದ್ರೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಇವೆಲ್ಲ ನಿಮ್ಮ ಕೈಲಿ ಕೊಟ್ಟಿದ್ದೀವಿ. ತಾವುಗಳು ಈ ಸಿನಿಮಾವನ್ನ ನೋಡಿದ್ದೀರಾ, ಟ್ರೈಲರ್ನ ನೋಡಿದ್ದೀರಾ. ಮತ್ತೆ ಈ ಯುವಕನ ಯಾರು ಏನು ಹೈಟಲ್ಲಿ ಕಮ್ಮಿ ಇದ್ದಾನೆ ಅಂದ್ರೆ, ಒಳ್ಳೆ ಹೈಟ್, ಅಮಿತಾಬ್ ಬಚ್ಚನ್ ಹೈಟಲ್ಲಿ ಇದ್ದಾನೆ. ಲುಕ್ಕಲ್ಲಿ ನೋಡ್ರಿ ಶಾರುಖ್ ಖಾನ್ ಮೀರಿಸ್ತಾನೆ. ಟ್ಯಾಲೆಂಟ್ ಅಲ್ಲಿ ಕನ್ನಡದ ಎಲ್ಲ ಪ್ರತಿಭೆಗಳನ್ನು ಮೀರಿಸುವಂತ ಶಕ್ತಿ ಅವರ ಒಂದು ಕುಟುಂಬದ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಇಂತಹ ಒಬ್ಬ ಕಲಾವಿದನ್ನ ನಾವು ಇಟ್ಕೊಂಡು ಎಂತೆಂಥ ಕಲಾವಿದರಿದ್ದಾರೆ ಕನ್ನಡದಲ್ಲಿ, ಎಂತೆಂಥ ಕಲಾವಿದರು ಬಂದು ಹೋಗಿದ್ದಾರೆ. ನಾವಿವತ್ತು ಉಳಿಸ್ಕೋಬೇಕು, ನಮ್ಮ ನಿರ್ದೇಶಕನ ಉಳಿಸ್ಕೋಬೇಕು, ನಮ್ಮ ನಿರ್ಮಾಪಕರನ್ನು ಉಳಿಸ್ಕೋಬೇಕು, ನಮ್ಮ ಕನ್ನಡತನವನ್ನು ಉಳಿಸ್ಕೋಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸಿನಿಮಾ ನಿರ್ಮಾಣ ಮಾಡಿರುವ ನಿರ್ಮಾಪಕರಿಗೆ ನನ್ನ ಅತ್ಯಂತ ವಂದನೆಗಳು. ಉಪ್ಪಿ ಸಿನಿಮಾ ಅವರು, ಹಾಗೇನೆ ಇದನ್ನ ನಿರ್ದೇಶನ ಮಾಡಿದಂತ ನಿರ್ದೇಶಕ ರಂಜನ್, ಇಲ್ಲಿದ್ರೆ ಸರ್, ರಂಜನ್ ಸರ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈಗಲೇ ಟೆರಿಫಿಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಂದ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಮಾಡ್ತಾನೆ ಇರ್ತೀವಿ. ಹಾಗೆ ಇಲ್ಲಿ ಹೆಚ್ಚು ಮಾತಾಡೋದಕ್ಕೆ ತುಂಬಾ ಬೇಕಾದಷ್ಟು ಜನ ಇದ್ದಾರೆ. ನನಗೊಂದು ಇನ್ಸಿಡೆನ್ಸ್ ಮಾತ್ರ ನಾನು ಯಾವತ್ತೂ ನೆನೆಸ್ಕೋತೀನಿ. ಹುಡುಗನ್ ನೋಡಿದಾಗ ನೋಡಿ, ಇವತ್ತು ಅಂಕಲ್ ನೀವು ಬರಲೇಬೇಕು, ಅಂಕಲ್ ನೀವು ಬರಲೇಬೇಕು ಅಂತಂದಾಗ ನಮ್ಮಿಬ್ಬರೇ ಹಿಂದೆ ಒಂದು ಕತೆ ಇದೆ. ನಾನು ಮೈಸೂರಲ್ಲಿ ಚಂದನದ ಗೊಂಬೆ ಸಿನಿಮಾ ಮಾಡುವ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ಇವರ ಕುಟುಂಬ. ಅವತ್ತು ಬಡ್ಡಿ ಬಂಗಾರಮ್ಮ ಅಂತ ಏನು ನಮ್ಮ ಕಲಾವಿದರು ಇದ್ರು, ಅವರು ಇವ್ರ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನೊಂದು ಶಿಸ್ತನ್ನ ಕಲ್ತಿದ್ದು ಅಂದ್ರೆ ಪ್ರತಿಮಾ ದೇವಿಯಿಂದ. ಅವರ ನಡೆ, ನುಡಿ, ಮಾತುಗಾರಿಕೆ ಎಲ್ಲವೂ ಹಾಗೇನೆ ಇತ್ತು, ಕಡೆ ತನಕ ಇತ್ತು. ಹಾಗಾಗಿ ಅವರ ಕುಟುಂಬದವರು ನನಗೆ ಕಾದಿದ್ದು ಒಂದೇ ಒಂದು ಕಾರಣಕ್ಕೆ, ಈ ಹುಡುಗನಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು ಅವತ್ತು. ಆ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಅವಾಗ ನನ್ನ ಕಾರ್ ತಗೊಂಡೋಗಿದ್ದೆ. ಪ್ರಾಯ ಟೈಮಲ್ಲಿ ಹೋಗಿ ಕರ್ಕೊಂಡು ಒಂದು ಸ್ಟಿಚ್ ಹಾಕಿದೆ. ಅದರ ಮಾರ್ಕ್ನ ಹಾಗೆ ಇದೆ. ಅದು ಟೆರಿಫಿಕ್ ಮಾರ್ಕ್. ಯಾಕೆಂದ್ರೆ ಅದು ನೋಡಿ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅವನ ಒಂದು ಲೀಲೆ ಅಪಾರವಾಗಿರುತ್ತೆ. ನನಗೆ ಆ ನಂಬಿಕೆ ಇದೆ. ಯಾಕೆಂದ್ರೆ ಅಂತಹ ಒಂದು ಕುಟುಂಬದಿಂದ ಬಂದಂತ 3ನೇ ಜನರೇಷನ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಮಹಾತ್ಮ ಪಿಕ್ಚರ್ಸ್ ಅಂಡ್ ಬಾಬು ಸರ್. ಅವರು ಯಾರ್ಯಾರನ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿಲ್ಲ. ನಾನು ಕೇಳಿದ ಹೆಸರು ಮಾತ್ರ ಅಲ್ಲ, ಭಾರತ ದೇಶ ಅತ್ಯಂತ ಶ್ರೇಷ್ಠ ನಟ ಅಂತ ಕರೆದಂತ ದಿಲೀಪ್ ಕುಮಾರ್ ಇಟ್ಕೊಂಡು ಇದೇ ಬೆಂಗಳೂರಿನಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಇದೇ ರಾಜ್ಕುಮಾರ್, ಹಿಂದಿ ರಾಜ್ಕುಮಾರ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ಹೇಮಾ ಮಲ್ಲಿನ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ.
ನಮ್ಮ ಹೆಮ್ಮೆ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಜೊತೆಯಲ್ಲಿರೋದು. ಹಾಗೆ ಇವತ್ತು ನಾವೆಲ್ಲ ಹೃದಯ ತುಂಬಿ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕು. ಇನ್ನು ಸ್ವಲ್ಪ ದಿನದಲ್ಲಿ 100 years ಸೆಂಚುರಿ ಬಾರಿಸುವಂಥ ಒಂದು ಪಿಕ್ಚರ್ಸ್ ಹೊರಟು ನಾವೆಲ್ಲ ಕನ್ನಡಿಗರು, ಸಿನಿಮಾ ರಸಿಕರು, ಸಿನಿಮಾ ಪ್ರಿಯರು ಒಗ್ಗಟ್ಟಾಗಲಿ ಈ ಕುಟುಂಬಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಎಲ್ಲ ಒಳ್ಳೆಯದಾಗಲಿ. ನನ್ನ ದುಷ್ಯಂತ, ನಿಮ್ಮ ಆದಿತ್ಯ. ಗುಡ್ ಲಕ್. ಹಾಗೆ ನಮ್ಮನ್ನ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಟೆರರ್ ಈಗ ನೀವು ಎಲ್ಲರೂ ನೋಡಿದ್ದೀವಿ. ನನ್ನ ಪ್ರಕಾರ ಸೂಪರ್ ಸೂಪರ್ ಸೂಪರ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಕಣ್ಣು ತುಂಬೋಯ್ತು ಆ ಒಂದು ದೃಶ್ಯಗಳು ಕಂಡಾಗ. ಇದು ಹಾಗೆ ಎಲ್ರಿಗೂ ಆಗಬೇಕು, ಎಲ್ಲರೂ ಇದೇ ರೀತಿ ಸೂಪರ್ ಸೂಪರ್ ಅನ್ನೋ ಹಾಗೆ ಆಗಬೇಕು. ಈ ಸೂಪರ್ ಅಂತ ಅನ್ನೋ ಹಾಗೆ ಆಗಬೇಕಾದ್ರೆ ನಮ್ಮ ಜನರು ಚಿತ್ರರಂಗಕ್ಕೆ ಬರಬೇಕು, ಚಿತ್ರಕ್ಕೆ ಚಿತ್ರಮಂದಿರದಲ್ಲಿ ಬರಬೇಕು, ಬಂದು ಚಿತ್ರ ನೋಡಬೇಕು, ಯಶಸ್ವಿ ಮಾಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದರ ಜೊತೆಯಲ್ಲಿ ಈಗ ಈ ಯಶಸ್ಸು ಯಾರಿಗೆ? ಟೆರರ್ ಸಿನಿಮಾದ ಜೊತೆಗೆ, ತಂಡದ ಜೊತೆಗೆ ಆದಿತ್ಯ ಅವ್ರು ನಿಜವಾಗ್ಲೂ ಈ ಟೆರರಲ್ಲಿ ಯಶಸ್ವಿ ಖಂಡಿತ ಕಾಣ್ತಾರೆ, ಖಂಡಿತ ಕಾಣಬೇಕು ಅಂತ ನನ್ನ ಹಂಬಲ. ಖಂಡಿತವಾಗ್ಲೂ ಆಗಬೇಕು. ಇದಕ್ಕೆ ಮಾಧ್ಯಮದವರು ಸಹ ಬಹಳ ಸಹಕಾರ ಕೊಡಬೇಕು. ಯಾಕೆಂದರೆ ನೀವಿಲ್ಲದೆ ನಾವಿಲ್ಲ ಕಲಾವಿದರಿಗೆ ಯಾರೇ ಅದು ನೀವೇ. ನಿಮ್ಮ ಒಂದು ಸಹಾಯ ಅಂತಂದರೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಅಂತ ಹೇಳ್ತಾ ಇದ್ದೀನಿ. ಆ ಪ್ರೋತ್ಸಾಹ ಯಾವ ರೀತಿ ಇರಬೇಕು ಅಂದರೆ ಥಿಯೇಟ್ರಿಗೆ ಜನರು ಬರಬೇಕು. ಆ ರೀತಿ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ನಮ್ಮ ಆದಿತ್ಯ ಟೆರರ್ನ ಗೆಲ್ಲಿಸಿ ಅಂತಾನು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮನ್ನು ಕರೆಸಿದ್ದಾರೆ, ಈ ಒಂದು ಅವಕಾಶ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಬಾಬು ಸರ್ ಥ್ಯಾಂಕ್ ಯು ಸರ್, ಆದಿತ್ಯ ಥ್ಯಾಂಕ್ ಯು ಕರೆದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಆದರೆ ಟೆರರ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತಾವೆಲ್ಲರೂ ಇದಕ್ಕೆ ಒಂದು ಒಮ್ಮತದಿಂದ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಹೀರೋ ನಮ್ಮ ಆದಿತ್ಯ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಪಿಕ್ಚರ್ ಸಕ್ಸಸ್ಫುಲ್ ಕೊಡಲಿ, ಇನ್ನೂ ಒಂದು 100 ಪಿಕ್ಚರ್ ಮಾಡುವಂಥ ಶಕ್ತಿಗೆ ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಎಲ್ಲ ದೊಡ್ಡವರು ಬಂದಿದ್ದಾರೆ, ಅವ್ರ ತಂದೆಯವ್ರ ಆಶೀರ್ವಾದ ಇದ್ರೆ ಸಾಕು. ಸಿಂಗ್ ಬಾಬು ಅವರು ಎಂಥ ದೊಡ್ಡ ಆರ್ಟಿಸ್ಟ್, ಎಂಥ ದೊಡ್ಡ ಡೈರೆಕ್ಟ್ರು, ಅಂಥವ್ರ ಮುಂದೆ ಬಂದಿದ್ದಾರೆ. ದಯವಿಟ್ಟು ಎಲ್ಲರ ಆಶೀರ್ವಾದ ಆಗಿರಲಿ. ಎಲ್ಲದಕ್ಕೆ ಹೆಚ್ಚಾಗಿ ನೀವು ಮಾಧ್ಯಮದವರು, ನೀವು ಚಿತ್ರನ ಹೈಲೈಟ್ ಮಾಡಬೇಕಾದ್ರೆ ಜನಗಳು ನೋಡ್ತಾರೆ, ಖುಷಿ ಪಡ್ತಾರೆ. 7 ಕೋಟಿ ಜನ, ಅಟ್ಲೀಸ್ಟ್ 1 ಕೋಟಿ ಜನ ಸಿನಿಮಾಟಾಗಿದ್ದು ಒಂದು ಪಿಕ್ಚರ್ ನೋಡಿದ್ರೆ ನಮ್ಮ ಬಟ್ಟೆ ತುಂಬುತ್ತೆ, ನಾವು ಹಾಕಿರೋ ದುಡ್ಡು ವಾಪಸ್ ಬರುತ್ತೆ ಅಂತ ಕೇಳ್ಕೊಂಡು ದಯವಿಟ್ಟು ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಟೆರರ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ನಿಮ್ಮ ಮಾತು. ಎಲ್ಲ ಪತ್ರಿಕೆ ಸಾಹೇಬರಿಗೂ ನಮಸ್ಕಾರ. ಬಹಳ ಅದ್ಭುತವಾದ ದಿನ. ಫುಲ್ ಪ್ರೆಸ್ ನೋಡ್ತಾ ಇದ್ದೀನಿ. ಎಲ್ಲ ತುಂಬ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳು, ಎಲ್ಲ ಪತ್ರಿಕಾ ಮಿತ್ರರಿದ್ದೀರಿ. ಟೆರರ್ ಮಂಜಣ್ಣ, ನೀವು ಸೀಟ್ ಮಂಜು ಅಂತ ನನಗೆ ಗೊತ್ತಿರಲಿಲ್ಲ, ಮಂಜಣ್ಣ ಅಂತ ಗೊತ್ತು. ಸೊ ಸಿನಿಮಾಯಿಂದ ನೋಡ್ತಾ ಇದ್ದೀನಿ. ಅವರು ಒಬ್ಬರದ್ದು ಕೂಡ ಇವತ್ತವರೆಗೂ ಕೂಡ ಇಲ್ಲ ಇಂಥ ನಿರ್ಮಾಪಕರು ನಾವು ನೋಡೇ ಇಲ್ಲ ಕನ್ನಡದಲ್ಲಿ ಅಂತ ಹೆಸರು ತಗೊಂಡಂಥ ನಿರ್ಮಾಪಕರು ಮಂಜಣ್ಣ. ಯಾಕೆಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಯಾವುದಕ್ಕೂ ಕೂಡ ಎದುರಲ್ಲ ಅವರು. ಸಿಲ್ಕ್ ಮಂಜು ಬೇರೆ ಹೇಳ್ತಾರೋ, ಈಗ ಗೋಲ್ಡ್ ಮಂಜು ಆಗ್ಲಿದ್ದಾವ ಈ ಸಿನಿಮಾಯಿಂದ. ಟೆರರ್ ಅಮೆರಿಕಾ, ಇರಾನ್ ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ಒಂಥರ ಟೆರರ್ ಆಗ್ತಾ ಇದೆ. ಬಟ್ ನಮ್ಮ ದೇಶ ಶಾಂತಿಯಾಗಿರುತ್ತೆ, ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಶಾಂತಿಯುತವಾಗಿರುವಂಥ ಜನ. ಸೊ ಈ ಟೆರರ್ ಏನು ಸಿನಿಮಾ ಇದೆಯೋ, ಹಾಡುಗಳು ಅದ್ಭುತವಾಗಿ ಬಂದಿದೆ. ಹರ್ಷ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀವಿ. ಸರಸ್ವತಿಯನ್ನ ಅಫ್ಕೋರ್ಸ್ ನಾಗೇಂದ್ರ ಪ್ರಸಾದ್ ಜಿ ಬಹಳ ಅದ್ಭುತವಾಗಿ ಬರೆದಿದ್ದೀನಿ. ಕೈಲಾಶ್ ನಾಡು ತುಂಬ ಚೆನ್ನಾಗಿ ಹೋಗ್ತಾ ಇದೆ. 2-3 ಬರೆದಿದ್ರಲ್ಲ ಅದರಲ್ಲಿ 3 ಸಾಂಗ್ಸ್, ಎಲ್ಲ ಸಾಂಗ್ಸ್ ನೀವೇ. ಸೊ ಆಲ್ ಸಾಂಗ್ಸ್ ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಒಂದು ಒಳ್ಳೆ ಈ ಬೇಡಿಕೆ ಬಂದಾಗ ಒಳ್ಳೆ ಸುದ್ದಿ ಅಲ್ಲ ಅದು, ಆದ್ರೂ ಕೂಡ ಹಂಚ್ಕೊಳ್ಳಬೇಕು ಪತ್ರಿಕಾ ಮಿತ್ರ. ಒಂದು ಹಾಡು ಹಿಟ್ ಆಗಿಲ್ಲ ನೋಡಿ, ಸೂಪರ್ ಡೂಪರ್ ಆಗಿ ಅಂತ ಹೇಳಿದ್ರು. ಗೊತ್ತಾನ ಇದೆಂತ ದುರಂತ ಅಂದ್ರೆ, ರಾಜೇಂದ್ರ ಸಿಂಗ್ ಬಾಬು ಸರ್ ನಂಗೆ ದುರಂತ ಸೂಪರ್ ಆಗಿ ಹೋಗ್ತಾ ಇದೆ. ನಮ್ಮಲ್ಲಿ ದುರಂತ ಆಗಿಬಿಟ್ಟಿದೆ. ಒಂದು ಹಾಡು ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿಲ್ಲ ಒಂದು ವರ್ಷ, ಇಡೀ ವರ್ಷದಲ್ಲಿ ಅಂದ್ರೆ 350-360 ಸಿನಿಮಾಗಳು ಮಾಡಿ ನಿಜವಾಗಿ ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ, ಇದು ಯಾರು ಇದಕ್ಕೆ ಕಾರಣ ನನಗೆ ತೋರ್ತಾ ಇರ್ತಾ ಇಲ್ಲ.
50-60 ಪಿಕ್ಚರ್ ಪ್ರೋತ್ಸಾಹ ಮಾಡಿ ಮುತ್ತಿನಾರ ಬಂಧನ ಟೈಮಲ್ಲಿ ವರ್ಷಕ್ಕೆ ಅಟ್ಲೀಸ್ಟ್ 15-20 ಪಿಕ್ಚರ್ ಸೂಪರ್ ಹಿಟ್ ಆಗಿರೋದು, ಪಿಕ್ಚರ್ ಹಿಟ್ ಆಗಿರೋದು, ಹಾಡುಗಳು ಹಿಟ್ ಆಗಿರೋದು. ಸೊ ಸಕ್ಸಸ್ ರೇಟ್ ಭಾಳ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಗೊತ್ತಾಗ್ತಿಲ್ಲ. ತಕ್ಕನಾಗಿ ಇನ್ನೊಂದು ಟೆಕ್ನಾಲಜಿ AI ಇವಾಗ ಏನು ಬರ್ತಾ ಇದೆಯೋ, ಸಿನಿಮಾ ಇಂಡಸ್ಟ್ರಿ ಏನಾಗುತ್ತೋ, ಮ್ಯೂಸಿಕ್ ಇಂಡಸ್ಟ್ರಿ ಏನಾಗುತ್ತೋ, ಬೇರೆ ಇಂಡಸ್ಟ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಒಂಥರ ಕಗ್ಗತ್ತಲ್ಲಿ ಕೂತಿದ್ದೀವಿ, ಇಷ್ಟೊತ್ತು ಅದೇ ಡಿಸ್ಕಷನ್ ಮಾಡ್ತಾ ಇದೆ. ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ 200 ಕೋಟಿ ಅವಾಗ ಆಗ್ತಾ ಇದ್ದಿದ್ದು ಸಿನಿಮಾ ಇವಾಗ 20 ಲಕ್ಷದಲ್ಲೂ ಕೂಡ ಮಾಡ್ಬೋದು. ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ. ಬಟ್ ಏನು ನೆಕ್ಸ್ಟ್ ಹೆಂಗೆ ಟೆಕ್ನಿಷಿಯನ್ಸ್ಗೆ ಏನಾಗುತ್ತೆ, ಕಲಾವಿದರಿಗೆ ಏನಾಗುತ್ತೆ, ಮ್ಯೂಸಿಕ್ ಸಂಗೀತಗಾರರಿಗೆ ಏನಾಗುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಸೊ ವಿ ಹ್ಯಾವ್ ಟು ಕಂಪ್ಲೀಟ್ ಟೆಕ್ನಾಲಜಿ. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಈ ಪಿಕ್ಚರ್ ಅಂತೂ ಟ್ರೈಲರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಇಟ್ಸ್ ಅ ವಂಡರ್ಫುಲ್ ಆದಿತ್ಯ ಅವರ ಜೊತೆ ವಂಡರ್ಫುಲ್ ಜಾಬ್. ಲುಕಿಂಗ್ ಆಲ್ವೇಸ್ ಯು ಆರ್ ಸ್ಮಾರ್ಟ್, ಯು ಲುಕಿಂಗ್ ವೆರಿ ಸ್ಮಾರ್ಟ್ ಇನ್ ದಿಸ್ ಮೂವಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಡೈರೆಕ್ಟರ್ ಹೆಸರು ಮಾಡ್ತೇನೆ ನಾನು, ಸಾರಿ. ರಂಜನ್ ಅವರೇ, ಇದು ಮೊದಲನೇ ಚಿತ್ರ ಅಲ್ಲ ನಿಮ್ಮದು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಬನ್ನಿ, ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಮಂಜಣ್ಣ, ಆರೋಗ್ಯ ಬಹಳ ಇಂಪಾರ್ಟೆಂಟು, ಹೆಲ್ತ್ ಇಂಪಾರ್ಟೆಂಟು, ವೆಲ್ತ್ ಬಹಳ ಇಂಪಾರ್ಟೆಂಟ್. ಈ ಪಿಕ್ಚರಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಫುಲ್ ಆಶೀರ್ವಾದ ಮಾಡಿ ಫುಲ್ ದುಡ್ಡು ಬರಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಭಾಮ ಹರೀಶ್, ಈ ಚಿತ್ರ ಸ್ಟಾರ್ಟ್ ಆಗೋ ಮುಂಚೆಯಿಂದ ನಮ್ಮ ಮಂಜಣ್ಣ ಹತ್ರ ಪ್ರತಿಯೊಂದು ವಿಚಾರ ಕೂಡ, ಮಂಜಣ್ಣ ಆಗಲಿ ರಂಜನ ಆಗಲಿ ಪ್ರತಿಯೊಂದು ವಿಚಾರ ಮಾತಾಡ್ತಾ ಇದ್ರು. ಮುಗಿಯೋರ್ಗೆ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಖಂಡಿತವಾಗ್ಲೂ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ. ದೊಡ್ಡ ಒಂದು ಆಕ್ಷನ್ ಪ್ಯಾಕ್ಟ್ ಸಿನಿಮಾ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ 100% ಬೇಕೇ ಬೇಕು. ಆದಿತ್ಯ ಅವರು ಖಂಡಿತವಾಗ್ಲೂ ಮತ್ತೆ ಒಂದಷ್ಟು ಹಿಟ್ ಪಿಕ್ಚರ್ ಕೊಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಮೈನ್ ಹೀರೋ ಬಂದು ಮ್ಯೂಸಿಕ್ ಡೈರೆಕ್ಟರ್ ಅನ್ಸುತ್ತೆ ನನಗೆ. ಮ್ಯೂಸಿಕ್ ನೋಡಿದ್ಮೇಲೆ, ಪಿಕ್ಚರ್ ನೋಡಿದ್ಮೇಲೆ ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳ್ತೀನಿ. ಪಿಕ್ಚರ್ ನೋಡಿಲ್ಲ, ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟರ್ ನಾವು ನೋಡಿದ ಟ್ರೈಲರಲ್ಲಿ ಅಂತ ಏನೋ ಒಂದು 20-30 ಪಿಕ್ಚರ್ ತೆಗೆದಾಗ ಒಂದು ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ. ತುಂಬ ಚೆನ್ನಾಗಿ ಬಂದಿದೆ. ಮಂಜಣ್ಣ ತುಂಬ ಎಫೆಕ್ಟ್ ಆಗಿದ್ದೀರಾ. ದೇವರು ನಿಮಗೆ ನಿಜವಾಗ್ಲೂ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಇವಾಗ ನಾವು ಕನ್ನಡ ಪಿಕ್ಚರ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಹೇಳಬಾರ್ದು. ನೀವು ದಯವಿಟ್ಟು ಹೇಳ್ತೀನಿ, ಕನ್ನಡ ಪಿಕ್ಚರ್ ಫಸ್ಟ್ ಬಂದು ಕನ್ನಡ ಪಿಕ್ಚರ್ ನೋಡಿ. ಯಾಕಂದ್ರೆ ಈ ಬೇರೆ ಪಿಕ್ಚರ್ಗಳು ಬಂದು ಎಷ್ಟು ಥಿಯೇಟರ್ಗಳು ಕೊಡ್ತಾ ಇದ್ದಾರೆ, ಎಷ್ಟು ಇದು ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡ ಪಿಕ್ಚರ್ಗೆ ಥಿಯೇಟರ್ ಕೊಡ್ತಾ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ರು ಹೋಗ್ತಾ ಇಲ್ಲ ಜನ. ಪಿಕ್ಚರ್ ನೋಡ್ಬಿಟ್ಟು ನೀವು ಫಸ್ಟ್ ನೋಡಿ. ಇವಾಗ ಟ್ರೈಲರ್ ನೋಡಿದಾಗ ಹಿಂದಿ ಪಿಕ್ಚರ್ಗೆ ಏನು ಕಮ್ಮಿ ಇಲ್ಲ ನನಗೆ ಗೊತ್ತಿದ್ದಂಗೆ. ಈ ಟ್ರೈಲರ್ ನೋಡಿದ್ಮೇಲೆ ಎಷ್ಟೆಷ್ಟು ಎಂತೆಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರಿದ್ದಾರೆ. ದಯವಿಟ್ಟು ನೀವು ಕನ್ನಡ ಪ್ರೇಕ್ಷಕರು ಈ ಟೆರರ್ ಮೇಲೆ ಸ್ವಲ್ಪ ಆಶೀರ್ವಾದ ಇರಲಿ ಅಂತ ನಾವು ಕೋರ್ಕೊಳ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಯಾವಾಗಲೇ ಈ ವೇದಿಕೆಯಲ್ಲಿ ಬಂದಾಗ ಫಸ್ಟ್ ಅಂಬರೀಷನನ್ನು ಜ್ಞಾಪಿಸಿಕೊಂಡು ಮುಂದಕ್ಕೆ ನಾನು ಮಾತಾಡೋದು. ಓಂ ಅಂಬರೀಷಾಯ ನಮಃ ಅಂತ ಹೇಳಿ ಆಮೇಲೆ ಮಾತಾಡ್ತೀನಿ. ಇದು ಎಲ್ಲ ಪತ್ರಕರ್ತರಿಗೂ ಗೊತ್ತಿದೆ. ಇವತ್ತು ನಮ್ಮ ಸಿಲ್ಕ್ ಮಂಜಣ್ಣ ಸರಿಸುಮಾರು ಒಂದು 25-30 ವರ್ಷಗಳಿಂದ ಸಿಲ್ಕ್ ಮಂಜಣ್ಣ ಅಂದರೆ ಭಾಳ ಜನ ಆಗೋಗ್ಬಿಟ್ರು ಗಾಂಧಿನಗರದಲ್ಲಿ. ಸೊ ಈಗ ಯಾವ್ಯಾವ ಮಂಜಣ್ಣ ಅಂತ ಬಂದಾಗ ಸಿಲ್ಕ್ ಮಂಜಣ್ಣ ಅಂದರೆ ಅದೊಂದು ಸಪ್ರೇಟ್ ಎಂಟಿಟಿ. ಅವರು ಉಪೇಂದ್ರ ಜೊತೆ ಸಿನಿಮಾ ಮಾಡಾದ್ಮೇಲೆ ಮೊನ್ನೆ ಈಗ ಬಂದು ಕೇಳಿದೆ, ನಿಮ್ಮ ಮಗ ಒಂದು ಸಿನಿಮಾ ಅನೌನ್ಸ್ ಮಾಡೋದಲ್ಲ ಗುರು, ಅದೇ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆ ಅಂದೆ. ಅದು ಯಾವಾಗ ರಿಲೀಸ್ ಬಿಡ್ದ? 3ನೇ ತಾರೀಕು ಅವ್ರದ್ದು ಮಗನ ರಿಲೀಸಾ? 10ನೇ ತಾರೀಕು ನಿಮ್ಮ ರಿಲೀಸು. ವೆರಿ ಗುಡ್. ಅದನ್ನು ನಾನು ನೋಡಿ, ಅದು ಏನಪ್ಪ ಅಂದರೆ ನಾನು ರಂಜನ್ನು ಫೋನ್ ಮಾಡಿದಾಗ ಹೇಳಿದ್ರು ಹಿಂಗೆ ಅಂತೇಳಿ. ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೇಳ್ಕೊಂಬಂದು ಒಂದು ಕಡೆಯಿಂದ ಆದಿ ಹೆಸರು ಹೇಳಿದ್ರು, ಆಮೇಲೆ ಮತ್ತೆ ಕಿಡಪ್ಪನ ಹೆಸರು ಹೇಳಿದ್ರು, ಆಮೇಲೆ ಇನ್ನು ಮಿಕ್ಕಿದ್ದು ಎಲ್ಲರದು ಬಂತು. ಯಾರನ್ನು ಬಿಟ್ಟಿದೆ ಅಂದರೆ ಈ ಸಿನಿಮಾದಲ್ಲಿ ಅಂತ ಕೇಳಿದೆ. ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ಮಹಾನ್ ನಟಗಳೆಲ್ಲ ಇಲ್ಲೇ ಇದ್ದೀರಿ. ತುಂಬ ಖುಷಿ ಆಗುತ್ತೆ. ಮಂಜಣ್ಣ, ಏನು ಇದು ಇರಾನ್ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ನಾನು ಟರರ್ ಅಂತ ಹೇಳ್ಬಿಟ್ಟು ಏನೋ ಎಂಟ್ರಿ ಕೊಡ್ತಾ ಇದ್ದೀರ, ಏನು ಕಥೆ ಗೊತ್ತಿಲ್ಲ ಅಲ್ಲ. ಅದಕ್ಕೇನು ಸಂಬಂಧ ಇಲ್ಲ ಅಲ್ವಾ? ಸ್ಟಾರ್ಟ್ ಆಗಿತ್ತು, ರಿಲೀಸ್ ಆಗ್ತಾರೆ. ನಾವು ಇದೀವಿ ಟರರ್ಗಳು ಅಂತ ತೋರ್ಸಕ್ಕೆ ಇರ್ಬೇಕು ಅಂತ ನಾನು. ಒಳ್ಳೆಯದಾಗಲಿ. ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರದ್ದೇ ನಾನು ನೋಡಿದೆ, ತುಂಬ ಗಾರ್ಜಿಯಸ್ ಆಗಿತ್ತು. ಬಾಬಣ್ಣನಿಂದ ಹಿಡಿದು ವೇಣು ಅಣ್ಣನಿಂದ ಹಿಡಿದು ನಮ್ಮ ಮಾಜಿ ಅಧ್ಯಕ್ಷರು ಭಾಮ ಹರೀಶ್ ಅವರು, ಇನ್ನು ಉಳಿದಾಗೆ ನಾಗೇಂದ್ರ ಪ್ರಸಾದ್ ಅವರು, ಬ್ರಹ್ಮ ಅವರು, ನಮ್ಮ ರಮೇಶ್ ರೆಡ್ಡಿ ಅವರು ಒಂಥರ ಗೋಲ್ಡನ್ ಸ್ಪೂನ್ ಇದ್ದಂಗೆ. ಎಲ್ಲರೂ ಒಂಥರ ಸಮಾನ ಮನಸ್ಕರರು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟರರ್ ಸಿನಿಮಾಗೆ ಆತ್ಮಪೂರ್ವಕವಾಗಿ
ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿರೋರು. ಒಳ್ಳೇದಾಗಲಿ ರಂಜನ್. ಇದು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ, ಯಾರು ಹೇಳೋದಲ್ಲ ಇವಾಗ, ನೀವೇನು ಹೇಳಿದ್ರ? ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ರೆಡ್ಡಿ ಸರ್ ಹೇಳಿದ್ರು, ಎಸ್, ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಮುಂದಿನ ಸಿನಿಮಾನು ಕೂಡ ಇದಕ್ಕಿಂತ ಅದ್ಭುತವಾಗಿ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಈ ಫಿಲಿಂ ಇಂಡಸ್ಟ್ರಿನಲ್ಲಿ ಎಲ್ಲರೂ ಕಷ್ಟಪಟ್ಟು ಬಂದಿರೋರು, ಇಷ್ಟಪಟ್ಟು ಬಂದಿರತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೋಸ್ಕರ. ಅಲ್ಲಿ ನಿಂತ್ಕೊಂಡು ಒಳ್ಳೆ ಸ್ಟ್ಯಾಂಡರ್ಡೈಸ್ ಇದ್ದಂಗೆ ಅವ್ರಿಗೆಲ್ಲ ಯಾಕೆ ಪನಿಷ್ಮೆಂಟು ನನಗೂ ಅರ್ಥ ಆಗಿಲ್ಲ. ಜಮ್ ಅಂತ ಚೇರ್ ಹಾಕ್ಬಿಟ್ಟ ಕೂಡಿಸ್ಬೋದು. ಈ ಸಿಸ್ಟಮ್ನ ಚೇಂಜ್ ಮಾಡ್ಬೇಕು ಫಸ್ಟ್. ನೀವೆಲ್ಲ ಮೇಲೆ ನಿಂತ್ಕೊಂಡು ಮಾತಾಡಬೇಕು ಅಂತ ಎಲ್ಲೂ ಇಲ್ಲ. ಅಲ್ಲಿ ಚಿರಂಜೀವಿ ತೆಲುಗುನಲ್ಲೂ ಅಷ್ಟೇ ಮಾತಾಡ್ತಾರೆ, ಆ ಕಡೆ ಇರೋ ಹಿಂದಿಯವರು ಅಷ್ಟೇ, ಎಲ್ಲರೂ ನಿಲ್ಸ್ಬಿಟ್ಟು ಮಾತಾಡ್ತಾರೆ. ಕೂತ್ಕೊಳ್ಳಿ, ಬಂದಿರೋದ ಕೂತ್ಕೊಂಡು ಮಾತಾಡೋಕ್ಕೆ ಲಕ್ಷಣವಾಗಿ, ನಿಂತು ಮಾತಾಡೋಕ್ಕಿಂತ ಕೂತ್ಕೊಂಡು ಚೆನ್ನಾಗಿ ಮಾತಾಡಬೇಕು. ಈಗ ಟೆರರ್ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏನು ಅಂದರೆ, ಕನ್ನಡ ಚಲನಚಿತ್ರರಂಗದಲ್ಲಿ ಸುದೀಪು, ದೀಪು, ದರ್ಶನ್ನು, ಅಪ್ಪು ಇವರೆಲ್ಲರೂ ಸಮಕಾಲೀನರು ನಮ್ಮ ಆದಿತ್ಯಗೆ. ಆ ಸಮಯಕ್ಕೆ ಫಸ್ಟು ಎಲ್ಲ ಹೀರೋಗಳು ದರ್ಶನ್ ಫಸ್ಟ್ ಪಿಕ್ಚರ್ ಬಂದಾಗ ರಾಮಮೂರ್ತಿ ನಿರ್ಮಾಪಕರ ಜೊತೆ ಫೋನ್ ಮಾಡಿ ಗುರುಗಳೇನಿಗೆ ಬಂದು ಆಶೀರ್ವಾದ ಮಾಡಿ ಅಂತ ಫಸ್ಟ್ ಕರೆದಿದ್ದು. ಆ ಸಮಯಕ್ಕೆ ದರ್ಶನ್ ಕರೆದಾಗ ಫಸ್ಟ್ ಪಿಕ್ಚರ್ಗೆ ಆ ಟೈಮಿಗೆ ನಾನೇ ಬಂದೆ. ದೀಪು ಸ್ಪರ್ಶ ಬಂದಾಗ ಸುನಿಲ್ ಕುಮಾರ್ ದೇಸಾಯಿ ದೀಪು ಬಂದು ಕರೆದಾಗ ಆ ಪಿಕ್ಚರ್ಗೆ ಫಸ್ಟ್ ಕರೆದಾಗ ಆ ಸಮಯಕ್ಕೆ ಹೀರೋನು ಪೂಜೆ ಮಾಡಿ ಇಬ್ಬರಿಗೂ ಒಳ್ಳೆ ಆಶೀರ್ವಾದ ಆಗಿ ಅವತ್ತು ಫಸ್ಟ್ ಪಿಕ್ಚರ್ ಕರೆದು. ತದನಂತರ ಅಪ್ಪು ಪಿಕ್ಚರ್ಗೆ ಪಾರ್ವತಮ್ಮನವರು ಬರಬೇಕು ಶರ್ಮಾ ನೀನು ಅಂತ ಹೇಳಿ ನಾನು ಕರೆದಿರ್ತಕ್ಕಂಥದ್ದು. ಅದು ಮೊಟ್ಟ ಮೊದಲ ಪಿಕ್ಚರ್ಗೆ ಅಲ್ಲೂ ಪೂಜೆ ಮಾಡಿದಾಗ ಆ ಪಿಕ್ಚರ್ಗೆ ಫಸ್ಟ್ ಲಾಂಚ್ ಮಾಡೋ ಸಮಯಕ್ಕೆ ಕರೆದ್ರು. ಇವತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ಮಗ ಆದಿತ್ಯ ಕರೆದು ದಯವಿಟ್ಟು ಬರಬೇಕು ಗುರುಗಳೇ ಅಂತ ಹೇಳಿ ಅಪ್ಪ ಅವರು ಆಶೀರ್ವಾದ. ಇವತ್ತು ಒಂದು ಒಳ್ಳೆ ಮತ್ತೊಂದು ಸಲ ಕಾಲಿಡ್ತಾ ಇದೆ. ನೀವೆಲ್ಲ ಅನ್ಕೊಂಡು ಹಾಗೆ ಟೆರರ್ ಪಿಕ್ಚರ್ ಮೊದಲನೇ ಪಿಕ್ಚರ್ ಅಲ್ಲ ಆದಿತ್ಯಂದು, ಮೊದಲೇ ಕಾಲಿಟ್ಟಿದ್ದಾರೆ. ಆದರೆ ಕನ್ನಡ ಚಿತ್ರರಂಗ ಬಹಳ ಜನ ಹೊಟ್ಟೆ ಕಿಚ್ಚು ಜನ ಜಾಸ್ತಿ ನಮ್ಮಲ್ಲಿ. ಎಷ್ಟೋ ಜನ ಪ್ರಕಾಶ್ ರಾಯ್ ಅಂತವರು, ರಜನಿಕಾಂತ್ ಅಂತವರು ಹಳೆಬ್ರನ್ನೆಲ್ಲ ಏನು ಮಾಡ್ತಾರೆ, ಸುಂದರರಾಜ್ ಅವರು ಹೇಳ್ದಂಗೆ ತಮಿಳ್ ಪಿಕ್ಚರ್ಗೆ ಯಾಕೆ ಹೊಟ್ಟೋಗ್ತಾರೆ ಅಂದರೆ ಕನ್ನಡದಲ್ಲಿ ಗೌರವ ಕೊಡಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನು ಚೆನ್ನಾಗಿರಲ್ವಾ, ಲಕ್ಷಣವಾಗಿರಲ್ವಾ, ಆಕ್ಟ್ ಮಾಡಲ್ವಾ, ನಂಗೆ ಅರ್ಥ ಆಗಲ್ಲ. ಆಗಲೇ ಇನ್ನೊಂದು ಸುಂದರರಾಜ್ ಅವರು ಹೇಳಿದ್ರು, ಹಳೇ ಪಿಕ್ಚರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳನ್ನ ರೀಮೇಕ್ಗೋಸ್ಕರ ಬೇರೆ ಭಾಷೆಗಳನ್ನ ತಗೊಳ್ತಿದ್ರು. ಅಂಥದ್ರಲ್ಲಿ ಇವತ್ತು ಕನ್ನಡ ಪಿಕ್ಚರ್ನ ತಗೊಂಡು ಗೌರವ ಘನತೆ ಎಲ್ಲರೂ ಏನಾಗಿದೆ, ಭಾರತ ದೇಶ ಇರ್ತಕ್ಕಂಥ ಎಲ್ಲ ಬೆರಕೆ ಸಂಸಾರ ಇರ್ತಕ್ಕಂಥವ್ರೆಲ್ಲ ಮಿನಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಬಂದು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಬೇರೆ ಇದೀವ, ಬೇರೆಯವರ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ಅಂಥ ದೊಡ್ಡ ಸಂಸ್ಥೆ 100 ವರ್ಷ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಅಂತ ರಾಜೇಂದ್ರ ಸಿಂಗ್ ಬಾಬು ಅವರ ವಂಶಸ್ಥರು, ಅವರ ತಾಯಿಯವರು, ಅವರ ಸಹೋದರಿ ಕೂಡ ನಿರ್ದೇಶಕರಾಗಿ ಎಷ್ಟೋ ಜನ ಇವತ್ತಿನ ದಿವಸ ಊಟ ಉಪಚಾರಗಳನ್ನು ಹಾಕಿ ಅವರ ಒಂದು ಸಂಸ್ಥೆಯಲ್ಲಿ ಪುಟಾಣಿ ಏಜೆಂಟ್ 1, 2, 3 ಇಂದ ಹಿಡಿದು ಅವರಲ್ಲಿ ಬಾಲ್ಯ ನಟನಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ನನಗೆ ಕರೆದು ಬಾ ಅಂತ ಹೇಳಿದಾಗ ಇಂಥ ಒಂದು ಸಂಸ್ಥೆ 100 ವರ್ಷ ಆಗ್ತಾ ಬರ್ತಾ ಇದೆ. ಅವರ ಮಗನ್ನ ಇವತ್ತು ಯಾರೋ ಒಂದು ನಿರ್ಮಾಪಕರು ಧೈರ್ಯ ಮಾಡಿದಾರಲ್ಲ, ಆ ಸಿಲ್ಕ್ ಮಂಜುಗೆ ಶಬಾಷ್ ಅಂತ ಹೇಳಬೇಕು. ಅವರಿಗೆ ದೀರ್ಘಾಯುಷ್ ಕೊಡ್ರಿ. ಎಲ್ಲರೂ ಹೇಳ್ತಾರೆ ಐರನ್ ಲೆಗ್ಗು ಅಥವಾ ಅವ್ನು ಮಾಡ್ಕೊಂಡ್ರೆ ಆಗಲ್ಲ, ಮೇಲ್ ಬರಕ್ ಸಾಧ್ಯ ಇಲ್ಲ, ಯಾಕೆ ಮಾಡಬೇಕು ಅಂತ. ಬೇರೆಯವ್ರು ಕರ್ಕೊಂಡು ಮಾಡ್ತೀರಾ, ಅವ್ರನ್ನೆಲ್ಲ ಮೇಲ್ ಬರೆಸ್ತೀರ, ಅವ್ರು ಆಗಲ್ವಾ? ರಮ್ಯಾ ಕೃಷ್ಣನು ಐರನ್ ರೆಗ್ ಅಂದ್ರು. ಆ ಸಮಯ ರಾಘವೇಂದ್ರ ರಾವ್ ಕರೆದು ಏನು ಬೇಕಾಗಿಲ್ಲ ಕರೆದು ಅವಳು ಕರೆದು ಮತ್ತೆ ರೀಲಾಂಚ್ ಮಾಡಿದ್ರು. ಯಾಕಾಗಿಲ್ವಾ? ಎಷ್ಟೋ ಜನ ಮಾಡಿರ್ತಕ್ಕಂಥದ್ರಲ್ಲಿ ಇವತ್ತಿಗೂ ಆ ಸಮಯ ಬರಬೇಕು. ಯಾವತ್ತು ಕಾಲಾತೀತವಾಗಿ ಸಮಯ ಬರುತ್ತೋ ಅದಾಗ ಯಾರು ಹಿಂದೆ ತೆರೆಯಕ್ಕಾಗಲ್ಲ. ಸುಂದರರಾಜ್ ಒಂದು ಮಾತು ಹೇಳಿದ್ರು, ಇವತ್ತು ಈ ಸಮಯ ಅವ್ರಿಗೆ ಮನಸ್ಸಿಗನ್ಸ್ದಂಗೆ ಆದಿತ್ಯನಿಗೆ ಸಾಕ್ಷಾತ್ ಶಿವನ ಮೇಲೆ ಹಣೆ, ಇನ್ನು ಮೇಲೆ ಹಿಟ್ ಸೀಟರ್ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನವನ್ನು ಅವನು ಗೆಲ್ಲಿಸ್ಲಿ ಅಂತ ಮುಖಾಂತರ ತುಂಬ ಹೃದಯದಿಂದ ಆಶಿಸ್ತೀನಿ. ಈ ಟೆರರ್ ಪಿಕ್ಚರ್ ಅಲ್ಲಿ ಕನ್ನಡ ಹಾಡುಗಳನ್ನ ಎಷ್ಟೋ ಜನ ಇವತ್ತು ಕನ್ನಡ ಹಾಡುಗಳನ್ನ ನೀವೇ ಕೇಳಿ ಎಲ್ಲ ಒಂದೊಂದ್ಸಲಿ ಅನ್ಸುತ್ತೆ, ಎಲ್ಲ ಡಬ್ಬ ಹಾಡುಗಳು ಹಾಕ್ತಾ ಇದ್ದಾರೆ. ಶಬ್ದ ಒಳ್ಳೆ ಪೆಟ್ಟಿಗೆ ಡಬ್ ಡಬ್ ಡಬ್ಬ ಅಂತಿದೆ, ಒಂದಾದ್ರೂ ಲಿರಿಕ್ಸ್ ಕೇಳುತ್ತಾ ಜೀವನ ಶಂಕರ್ ಎಂತ ಹಾಡು ಇವತ್ತು ನೆನೆಸ್ಕೊಂತೀವಿ. ಆ ಬಂಧನ ಅವ್ರು ಮಾಡಿರೋ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ತೀವಿ. ಆದ್ರೆ ಇವತ್ತು ಆ ಟ್ಯೂನ್ ಇಂಪಾರ್ಟೆಂಟ್. ಅದಕ್ಕೆ ನಾಗೇಂದ್ರ ಪ್ರಸಾದ್ನ ಒಂದು ಕೇಳೋಣ ಅನ್ಕೊಂಡೆ, ಟ್ಯೂನ್ ನೋಡ್ಬಿಟ್ಟು ಮ್ಯೂಸಿಕ್ ಹೊಡೆದ್ರ, ಮ್ಯೂಸಿಕ್ ನೋಡ್ಕೊಂಡು ಟ್ಯೂನ್ ನೀವು ಬರೆದ್ರ ಅಥವಾ ಲಿರಿಕ್ಸ್ ಆಮೇಲೆ ಬರೆದ್ರ ಅಂತ. 3 ಹಾಡುಗಳು ನಾನು ಕೇಳಿದೆ, 4 ಒಂದು ನಾನು ಇನ್ನೊಂದು ಕೇಳಿಲ್ಲ. ಆದ್ರೆ ಬಹಳ ಚೆನ್ನಾಗಿತ್ತು, ಸ್ಪಷ್ಟವಾಗಿತ್ತು, ಬಹಳ ಚೆನ್ನಾಗಿ ರಿದಮಿಕ್ ಆಗಿತ್ತು. ಇಂಪಾರ್ಟೆಂಟ್ ರಿದಮ್ ಇಂಪಾರ್ಟೆಂಟ್. ಆ ಕಾಲದಲ್ಲಿ ರಂಬೆ ಊರ್ವಶಿ ಮೇನಕೆ ಅಂತ ಪಾಪ ಹಿಂದಿಯಿಂದ ಕರೆಸಿ ಅವಳ ಪಾಪ ಇವತ್ತೊಂದು ಕಾರ್ಯಕ್ರಮಕ್ಕೆ ಮಾಡಿಸಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಒಂದು ವ್ಯಾಮ್ ಕ್ಯಾರೆಕ್ಟರ್ ಅಂದ್ರೆ ಹೆಲನ್ ಕರಿಯೋರು.
ಜಯಮಾಲಿನಿ ಕರೆಯೋರು ಸಪರೇಟ್ ಆಗಿರ್ಬೇಕು. ಈ ಕಾಲದಲ್ಲಿ ಹೀರೋಯಿನ್ ನೀನೇ ಬಂದು ಡ್ಯಾನ್ಸ್ ಮಾಡೋಣ ಖರ್ಚು ಉಳಿಯುತ್ತೆ ಅಂತ ಕರೆಯೋದಲ್ಲ. ಯಾವತ್ತು ಹಂಗೆ ಸಪರೇಟ್ ಆಗಿ ಕರೀತಿರೋ ಆ ಪಿಕ್ಚರ್ ಶಾಶ್ವತ ಹಿಟ್ ಆಗೋದು ಗ್ಯಾರಂಟಿ, ಶತಸಿದ್ಧ. ಬರೆದಿಟ್ಕೊಳ್ಳಿ, ಅವರವರ ಪಾತ್ರ ಅವರವರೇ ಮಾಡಬೇಕು. ಆವಾಗ ಏನಾಗತ್ತೆ, ರಾಹು ಶುಕ್ರ ಎರಡೂ ಇದ್ದರೆ ಈ ತರ ವ್ಯಾಂಪ್ ಕ್ಯಾರೆಕ್ಟರ್, ಒಂದು ಡ್ಯಾನ್ಸ್ ಇದ್ರೆ ಶುಭ. ಒಂದು ಟೈಟಲ್ ಕ್ಯಾರೆಕ್ಟರ್, ಆ ಟೈಟಲ್ ಟೆರರ್ ಅಂದಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅದಾದ್ಮೇಲೆ ಒಂದು ಸ್ಲೋ ಪ್ಯಾಥೋನ್ ನಲ್ಲಿ ಎಲ್ಲ ಹಳೆ ಆರ್ಟಿಸ್ಟ್ಗಳನ್ನ ಕರೆದ್ರು, ಕೀರ್ತಿರಾಜನ್ನು ಕರೆದಿದ್ರು, ಬಹಳ ಸಂತೋಷ ಪಟ್ಟೆ. ಅಲ್ಲಿ ಹಳೆಬರನ್ನೆಲ್ಲ ಕರೆದು ಇವತ್ತು ಕನ್ನಡದಲ್ಲಿ ಗೌರವಿಸ್ತಕ್ಕಂಥದ್ದು. ಯಾರಾದ್ರೂ ಬಂದ್ರೆ ಮೊದಲು ರಾಜೇಶ್ ಸಿಂಗ್ ಬಾಬು ಬಂದ್ರೆ ನೀವೆಲ್ಲ ಹಿಂಗ್ ಕೂತ್ಕೋಬೇಕಾಗಿರ್ಲಿಲ್ಲ, ಎದ್ ನಿಂತ್ಕೋಬೇಕಾಗಿತ್ತು. ಎಲ್ಲ ವಿಷ್ಣುವರ್ಧನ್ ಹಿಡಿದು ನಿಂತ್ಕೊಳ್ಳೋರು. ಡೈರೆಕ್ಟರ್ ನಿರ್ದೇಶಕರು ಗೌರವ ಕೊಡ್ತಿದ್ರು. ನಿರ್ಮಾಪಕರು ಬರ್ತಾ ಇದ್ರೆ ಹೀರೋ ಹೀರೋಯಿನ್ ಅಂದ್ರೆ ಹೀರೋಯಿನ್ ಕೂತ್ಕೊಂಡಿದ್ರೆ ನಿರ್ಮಾಪಕರು ಬಂದು ಕೈ ಕಟ್ಕೊಂಡು ನಿಂತ್ಕೊಂಡ್ರು, ಅವ್ರನ್ನ ಕಾಪಾಡ್ತಾ ಇದ್ರು. ಈ ಕಾಲದಲ್ಲಿ ಹಂಗಲ್ಲ, ಹೆಂಗಾದ್ರೆ ಹಾಳಾಗೋಗ್ಲಿ ಅಂತ. ಸಿಲ್ಕ್ ಮಂಜುನ ಇವತ್ತಿನ ದಿವಸ ಧೈರ್ಯ ಮಾಡಿ ಒಂದು ಒಳ್ಳೆ ಕಥೆಯನ್ನ ಒಪ್ಸಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜನ್ ಶಿವರಾಮ್. ಆ ರಾಜನ್ ಶಿವರಾಮ್ ಅವ್ರ ಮನಸ್ಸಲ್ಲಿ ದೂರಿ ಒಳ್ಳೆ ಕಥೆಯನ್ನ ಯಾರು ಮಾಡೋಣ ಅಂದಾಗ ಅವನು ಆರಿಸ್ಕೊಂಡಿದ್ದಾನಲ್ಲ, ನಿಜವಾಗ್ಲೂ ಮೊಟ್ಟ ಮೊದಲ ಚಿತ್ರ ಆಗಿದ್ರು ತುಂಬಾ ಚೆನ್ನಾಗಿದೆ. ಅವನಿಗೆ ಪ್ರೋತ್ಸಾಹ ಕೊಟ್ಟು ಇನ್ನು ಮೇಲೆ ಕನ್ನಡ ನಿರ್ದೇಶಕರಲ್ಲಿ ಅವನಿಗೂ ಒಂದು ಒಳ್ಳೆ ಸ್ಥಾನ ಕೊಟ್ಟು ಒಳ್ಳೆ ಒಳ್ಳೆ ಪಿಕ್ಚರ್ಗಳು ನಿರ್ದೇಶನ ಮಾಡಿ. ನಾನು ನೋಡಿ ಅಲ್ಲಿರ್ತಕ್ಕಂಥ ಮೇಕಿಂಗು, ಅಲ್ಲಿರ್ತಕ್ಕಂಥ ಟ್ಯೂನ್ ಅಲ್ಲಿ ಆ ಮ್ಯೂಸಿಕ್, ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟು. ನೀವು ಫಿಲ್ಮ್ ನ ಇಳಿಯರಾಜ ಎಂತ ಸತ್ತೋಗಿದ್ದ ಪಿಕ್ಚರ್ನು ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಗೆಲ್ಸಿರೋದುಂಟು. ಅದು ರಜನಿಕಾಂತ್ ಅವಾಗ ಇಳಿಯರಾಜ ಹೇಳ್ತಾರೆ, ಈ ಪಿಕ್ಚರ್ ಅಲ್ಲಿ 3 ಹಾಡು ಹಿಟ್ ಆಗಿದೆ ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ 1 ಹಾಡು ಹಿಟ್ ಆಗೋದೇ ಕಷ್ಟ. ಅಂತದ್ರಲ್ಲಿ 3 ಹಿಟ್ ಆಗಿದೆ. ಯಾವತ್ತು ತಿಳ್ಕೊಳ್ಳಿ, ಹಿಟ್ ಮಾಡ್ಬೇಕಂದ್ರೆ ಪಿಕ್ಚರ್ ಪೂರ್ತಿ ಹಿಟ್ ಸಾಂಗ್ಸ್ ಇರ್ಬೇಕೆ ಹೊರತು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೇಳೋದಲ್ಲ. ಒಳಗಡೆ ಹೋದ ತಕ್ಷಣ ಹೊರಗಡೆ ಬಂದ ತಕ್ಷಣ ಯಾವ ಹಾಡಪ್ಪ ಏನೋ ಅರ್ಥ ಆಗಲ್ಲ ಅಂತ. ನೀವು ಅದೇ ಬೊಂಬೆ ಹಾಡು ಅಂತ ಇವತ್ತು ಹಾಕಿದ್ರು, ನೀವು ಏನ್ ಗುರುಗಳೇ ಬೊಂಬೆ ಹಾಡು ನೀವು ಮಾತಾಡ್ತಿದ್ರೆ ಟ್ಯೂನ್ ಚೆನ್ನಾಗಿದೆ, ಆ ಟ್ಯೂನ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಮಿಕ್ಸ್ ಆಗಿದೆ. ಇದು 5 ಭಾಷೆಗಳಿಗೆ ಹೋಗಿ ಪ್ಯಾನ್ ಇಂಡಿಯಾ ಚಿತ್ರ ಆದಂಗೆ ಅವನ್ನ ಒಳ್ಳೆ ಮಲಯಾಳದವರು, ಒಳ್ಳೆ ಹಿಂದಿಯವರು, ಒಳ್ಳೆ ವಿಶೇಷವಾಗಿರೋ ತೆಲುಗುನವ್ರನ್ನ ಅವನ್ನ ಆರಿಸ್ಕೊಂಡು ಈ ಪಿಕ್ಚರ್ ಇಂದ ಬಹಳ ಚೆನ್ನಾಗಿ ಆಶೀರ್ವಾದ ಪೂರ್ವಕವಾಗಿ ಯಶೋಕೀರ್ತಿ ಪದವಿ ಅವನಿಗೆ ಸಿಗ್ಲಿ ಅಂತ ನಾನು ತುಂಬು ಹೃದಯದಿಂದ ಆಚರಿಸ್ತಿದ್ದೆ. ವಿಶೇಷ ಅವರು 60 ಪಿಕ್ಚರ್ ಮಾಡಿದವರು ಕೈ ಕಟ್ಕೊಂಡು ಎಲ್ಲೋ ಇರ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು 200 ಚಿತ್ರ ಮಾಡಿದ್ರು ಪಕ್ಕದಲ್ಲಿ ಕೂತ್ಕೊಂಡು ಎಸ್ ನಾರಾಯಣ ಹತ್ರ ಹೇಗ್ ಮಾಡ್ಬೇಕಪ್ಪ, ಹೇಗ್ ಮಾಡ್ಬೇಕು ಅಂತ ಕೇಳ್ಕೊಂಡು. ಅದು ನಯಾವಿನಯ, ಅದು ದೊಡ್ಡ ಮನೆ ಲಕ್ಷಣ. ಆ ನಯಾವಿನಯ ಇವತ್ತು ನೀವು ನೋಡಿ ಯಾವುದೇ ಮಾಧ್ಯಮದಲ್ಲಿ ದೊಡ್ಡ ಮನೆಯವರು ಯಾತಕ್ಕೆ ಇವತ್ತು ಬೇಡದ್ ನಿಂತಿದ್ದಾರೆ ಅಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಇವತ್ತವರೆಗೂ ಯಾವ ಟಿವಿ ಚಾರಿತ್ರದಲ್ಲೂ ಕಾಲ್ ಮೇಲೆ ಕಾಲ್ ಹಾಕೊಂಡು ದುರಾಂಕಾರದ ಇಂಟರ್ವ್ಯೂ ಕೊಟ್ಟಿಲ್ಲ. ಗೌರವದಿಂದ ತಗ್ಗಿ ಬಗ್ಗಿ ನಡೆದಿರ್ತಕ್ಕಂಥದ್ದು ಅದು ನಮ್ಮ ಸಂಸ್ಕಾರ. ಅದಕ್ಕೆ ಇವತ್ತು ಹೊರಗಡೆ ಪರಭಾಷೆದವರು ಬಹಳ ಜನ ಬಂದ್ಬಿಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ನೀವು ಗೊತ್ತಿಲ್ಲದೆ ಏನು ಮಹೇಶ್ ಬಾಬು ಇದ್ದಾರೆ, ನಮ್ಮ ಕಪಾಲಿ ಚಿತ್ರ ಎಷ್ಟು ದೊಡ್ಡ ಚಿತ್ರ, ಅಂತ ಚಿತ್ರಮಂದಿರ ಡಲ್ಬಿ ಶೋರೂಮ್ ಇದ್ದಂಗೆ ಫಸ್ಟ್ ಕ್ಲಾಸ್ ಆಗಿ ಮಾಡಿ ಒಳ್ಳೆ ಮಾಲ್ ಇದ್ದಂಗೆ ಅಂತ ಒಂದು ಚಿತ್ರಮಂದಿರ ಕಟ್ಟಿದ್ದಾರೆ. ಅಂತ ಒಂದು ಚಿತ್ರಮಂದಿರದಲ್ಲಿ ಇಂಥ ಒಂದು ಪಿಕ್ಚರ್ಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ನೀವು. ಅದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಅವಕಾಶ ಮಾಡಿಕೊಡಿ, ತದನಂತರ ಬೇರೆ ಚಿತ್ರಗಳಿಗೆ ಅವಕಾಶ ಕೊಡಿ. ಅದಾದ್ಮೇಲೆ ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಅನ್ಕೊಂಡು ಎಲ್ಲರ ಹತ್ರ ಭಿಕ್ಷೆ ಬೇಡದಾಗ ಕೇಳಂಗೆ ಆಗ್ಬಾರ್ದು. ನೀವೆಲ್ಲ ಮಾಧ್ಯಮ ಮಿತ್ರ ಯಾರಿದ್ದಾರೆ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಯಾರು ಬಂದಿದ್ದೀರಾ, ಯಾರ್ಯಾರು ಎಲ್ಲ ಟಿವಿನಲ್ಲಿ ಕೂತಿದ್ದೀರಾ, ನೀವು ಫಸ್ಟ್ ನನ್ನ ಹೆಂಡತಿ, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ ಫಸ್ಟ್ ಇಟ್ಬೇಡಿ. ಅದಕ್ಕೇನೆ ದೇಶ ಬೆಳೆಯೋದು. ಯಾವತ್ತು ಪಕ್ಕದ ಮನೆ ಪಕ್ಕದ ಊರು ಗುಡ್ಸಕ್ ಹೋಗ್ಬೇಡಿ, ಯಾವ್ದೋ ಎಂಜಿನ್ ನಾಯಿ ಕಾಸ್ಗೋಸ್ಕರ. ನಮ್ಮನ್ನು ಬೆಳೆಸ್ತಕ್ಕಂಥ ಅವಕಾಶವನ್ನು ನೀವು ಮಾಡಿಕೊಂಡ್ರೆ ಕನ್ನಡ ಉಳಿಸ್ದಂಗಾಗತ್ತೆ. ಆದ್ರಿಂದ ರಾಜೇಂದ್ರ ಸಿಂಗ್ ಬಾಬು ಅವರ ಮಗನಿಗೆ ಒಳ್ಳೆ ಯಶೋಕೀರ್ತಿ ಸಿಗಲಿ, ನೀವೆಲ್ಲರೂ ಪ್ರೋತ್ಸಾಹ ಪರಿಪೂರ್ಣವಾಗಿರಲಿ. ನಾಗೇಂದ್ರ ಪ್ರಸಾದ್ ಮೊದಲಿಂದ ಪಾಪ ಹಾಡು ಹೇಳ್ಕೊಂಡು ಎಷ್ಟೋ ವಿಶೇಷವಾಗಿ ವೀಳ್ಯದೆಲೆ ಅಡಿಕೆ ಹಾಕೊಂಡು ಅವ್ನು ಮೂಡಿದ್ದಂಗೆ ಇದು ಒಳ್ಳೆ ಚೆನ್ನಾಗಿ ಬರೆದಿದ್ದಾನೆ, ಬಹಳ ಚೆನ್ನಾಗಿ ಬರೆದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಹಾಡುಗಳನ್ನ ಮಾಡಿರ್ತಕ್ಕಂಥದ್ದು. ಆ ರಿದಮಿಕ್ ಸೆನ್ಸ್ ಇತ್ತು. ಒಂದೇನು ಅಂದ್ರೆ ಇದರಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಚಿತ್ರ ಮಾಡೋ ಸಮಯಕ್ಕೆ ಇದರಲ್ಲಿ ಒಂದು ಒಳ್ಳೆ ಗುರುಗಳ ಪಾತ್ರ ನಾನು ಮಾಡ್ಬೋದಾಗಿತ್ತು, ಪಾಪ ಕರೆದಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. ಇರ್ಲಿ, ಆದ್ರೂ ಸಹ ಅರ್ಪಿಸುವ ಅಂತ ಹೇಳಿದಾಗ ಬಂದಾಗಿದ್ರೆ ಇನ್ನೂ ಚೆನ್ನಾಗಿರೋದು. ಇರ್ಲಿ, ಎಲ್ಲಾ ದೇವಾನುಗ್ರಹ ಭಕ್ತ ಪ್ರಿಯರೇ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪರಿಪೂರ್ಣವಾಗಿರ್ತಕ್ಕಂಥ ಈ ಯಶೋಕೀರ್ತಿ ಕಾರ್ಯಕ್ರಮ ಕರೆದಿದ್ದಕ್ಕೆ ಆ ಗೌರವದಿಂದ ಆ ಸಂಸ್ಥೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಸಿಲ್ಕ್ ಮಂಜುಗಾಗ್ಲಿ, ಆ ಡೈರೆಕ್ಟರ್ಗಾಗ್ಲಿ, ಅವ್ರ ಜೊತೆ ಇರ್ತಕ್ಕಂಥ ಪಾರ್ಟ್ನರ್ಗಾಗ್ಲಿ. ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ, ಅವನ ಹೆಸರು ಮರ್ತೋಯ್ತು, ಹರ್ಷ, ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವನ್ನೆಲ್ಲ ಕೂತ್ಕೊಂಡು ತೆಗಿಬೇಕಷ್ಟೇ. ಎಲ್ಲೋ ಕೂತಿದ್ದಾಗ ಆ ಮ್ಯೂಸಿಕ್ ಸೆನ್ಸ್ ಕೆಲವರೆಲ್ಲ ತೆಗಿಬೇಕು. ಅದು ತೆಗೆದಾಗ ಬಹಳ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆದಿತ್ಯನೂ ಅದ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ಆಗಿರ್ಲಿ. ನಿಮ್ಗೆಲ್ರಿಗೂ ಆಶಿಸ್ತಾ, ಎಲ್ಲರೂ ಶುಭವನ್ನು ಕೋರ್ತಾ ಒಳ್ಳೇದಾಗಲಿ ನಿಮ್ಮ ಮುಖಾಂತರ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ, ಪಾಪ ಸಿ.ಕೆ. ಚಂದ್ರನು ಇತ್ತಾನೆ ಬಂದರು, ಬಹಳ ಸಂತೋಷ. ಅಡಿಗೆಗಳು, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ಬಾಬು ಅವರ ಆತ್ಮೀಯ ವಿಚಾರವಾಗಿರ್ತಕ್ಕಂಥ ಮಿತ್ರರವರೆಲ್ಲ, ಸೊ ತುಂಬ ಸಂತೋಷ. ಹಿರಿಯರು ಕರೆದಿದ್ದೀರಾ. ಇವತ್ತು 75
75 ವಯಸ್ಸಾದ್ರೂ ನಮ್ಮಲ್ಲಿ ಡಿಗ್ರಿ ನಾಗರಾಜ್ ಅವ್ರು ಬಂದಿದ್ದಾರೆ. ಆ ಗೌರವ ಕೊಟ್ಟು ಅಂಥವ್ರನ್ನೆಲ್ಲ ಕರೆದಿದ್ದಾರೆ. ಯಾವತ್ತೂ ತಿಳ್ಕೊಳ್ಳಿ, ಹಳೆದನ್ನ ನೀರನ್ನ ಮರಿಬಾರ್ದು. ಯಾವತ್ತು ಜಲ್ಡಿ ಆಡಿದ್ರೆ ಹಳೆ ನೀರಿನಲ್ಲಿ ಎಷ್ಟೋ ಅನುಭವಗಳಿರುತ್ತೆ. ಅವರಲ್ಲಿ ಇರ್ತಕ್ಕಂಥ ಆಶೀರ್ವಾದನೆ ತುಂಬ ಹೃದಯ. ಅದರಲ್ಲಿ ಆದಿತ್ಯನ ತುಂಬ ಮೆಚ್ಕೋಬೇಕು. ಏನಂದ್ರೆ ನಮ್ಮ ಹಳೆಯವರು ಎಲ್ಲರೂ ಇರಬೇಕು ಅನ್ನೋ ಆ ಒಂದು ನಿಯತ್ತು, ಆ ಒಂದು ವಿನಯತೆ ಅವನಲ್ಲಿದೆ. ಆ ವಿನಯತೆ ಅವನು ಕಾಪಾಡತ್ತೆ ಮುಖಾಂತರ ಚಾಮುಂಡೇಶ್ವರಿ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಸಾಧಾರಣ ಮೈಕ್ ಇಟ್ಕೊಟ್ರೆ ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ಜಯದೇಗೀಶ್ ಆಗಲೇ ಹೇಳಿದ್ರು ಮೈಕ್ ಕೊಟ್ಟರು ಒಂದು ಗಂಟೆಗಟ್ಟಲೆ ಕುತ್ಕೋಬೇಡಿ ಅಂತ. ಆದರೂ ಸಹ 1-2 ನಿಮಿಷ ಹೆಚ್ಚು ಮಾತಾಡಿದೆ, ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಸೊ ಇವಾಗ ರಿಲೀಸ್ ಬಂದಿದೆ. ಸೊ ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ. ಪಿಕ್ಚರ್ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟು ರಂಜನ್ನು, ಆದಿತ್ಯ ಇವರಿಬ್ಬರು ಬಂದು ಕತೆ ಹೇಳಿದ್ಮೇಲೆ ತುಂಬ ಇಷ್ಟ ಆಯಿತು. ಹಾಗೆ ಶುರು ಮಾಡಿದ್ದೀನಿ. ಈ ಸಿನಿಮಾಗೆ ನನ್ನ ಫ್ರೆಂಡ್ ಒಬ್ಬ ಅಮೇರಿಕದಲ್ಲಿದ್ದಾನೆ, ರವಿ ಅಂತೇಳಿ, ಅವನು ನನ್ನ ಜೊತೆ ಕೈ ಜೋಡಿಸಿದ್ದಾನೆ. ಸೊ ಸಿನಿಮಾ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ. ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಕಿಟ್ಟಿ ಸರ್ ತಳಬಿಟ್ರು ಮಾತಾಡಿ ಅಂತ, ಯಾಕಂದರೆ ಎಲ್ಲ ಸೀನಿಯರ್ಸ್ ಇದ್ದಾರೆ. ಆ್ಯಕ್ಚುಲಿ ಇದು ರಂಜನ್ ಸರ್ದು ಮೊದಲನೇ ಸಿನಿಮಾ ಅನ್ಸಲ್ಲ, ಎಲ್ಲರೂ ಹೇಳಿದ್ದಾರೆ. ನಾನು ಒಬ್ಬ ಎಡಿಟರ್ ಆಗಿ, ಅಂದರೆ ಈ ಸಿನಿಮಾದಲ್ಲ, ಪ್ರೊಫೆಷನಲ್ ಎಡಿಟರ್ ಆಗಿ ಈ ಒಂದು ಕಟ್ಸ್ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಶ್ರೀಕಾಂತ್ ಸರೇ ಮಾಡಿದ್ರ? ಶ್ರೀಕಾಂತ್ ಸರ್ ಅವರೇ, ಬನ್ನಿ ನಮ್ಮ ಕಲೀಗ್, ನೀವು ಬನ್ನಿ. ಹೌದು, ಅದಕ್ಕೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ನಮಗೆ ಫಸ್ಟ್ ಒಂದು ಕುತೂಹಲ ಇತ್ತು ಹೇಗಿರುತ್ತೆ, ಯಾಕಂದರೆ ರಂಜನ್ ಸರ್ ಹೇಳಿದರು ನಿಮ್ಮದು ಒಂದು ಶಾಟ್ ಹಾಕಿದ್ದೀವಿ ಸರ್ ಅಂದರು. ಯಾಕಂದರೆ ಇಂಥ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಮ್ಮದು ಎಲ್ಲೋ ಒಂದು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಬಂತು, ನಮ್ಮ ಎಡಿಟರ್ ಹಾಕಿದ್ದಾರೆ, ಬಿಟ್ಕೊಟ್ಟಿಲ್ಲ ನಮ್ಮನ್ನ. ಮೊದಲನೇ ಸಿನಿಮಾ ಅನ್ಸಲ್ಲ ಡೈರೆಕ್ಟ್ರದು. ಇದರಲ್ಲಿ ಆನ್ ಸ್ಕ್ರೀನ್ ಹೀರೋ ಆದಿತ್ಯ ಸರ್ ಅಂದರೆ, ಬಿಹೈಂಡ್ ದಿ ಸ್ಕ್ರೀನ್ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಎಡಿಟರ್, ಬ್ಯೂಟಿಫುಲ್. ಆಮೇಲೆ ಸಿನಿಮಾಟೋಗ್ರಾಫರು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆದಿತ್ಯ ಸರ್ ಅವ್ರ ಜೊತೆ ಎರಡನೇ ಕಾಂಬಿನೇಷನ್ ಒಂದು, ಫಸ್ಟು ಕಾಂಗ್ರೂ ಮಾಡಿದ್ವಿ. ಆಮೇಲೆ ಸಿಲ್ಕ್ ಮಂಜು ಸರ್ ಸಿನಿಮಾ ಹಿಂದೆ ಒಂದು ಸಿನಿಮಾ ಮಾಡಿದ್ರು ಹಗಲು ವೇಷ ಅಂತ, ಅದರಲ್ಲಿ ಎಡಿಟ್ ರೆಸ್ಟೋರೆಂಟಾಗಿ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಬಟ್ ಈ ಪಾತ್ರದಲ್ಲಿ ಒಂದು SI ಪಾತ್ರ ಅಂತ ಹೇಳಿದ್ದಾರೆ, ಬಟ್ ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಒಂದು ಸೀನು ಆಗಿದೆ, ಹಾಗಾಗಿ ಅದು ರಿವೀಲ್ ಮಾಡೋ ಹಾಗಿಲ್ಲ. ಒಂದು ಅದ್ಭುತ ಕಲಾವಿದ್ರ ಆಪೋಸಿಟಲ್ಲಿ ನಾನು ಆ್ಯಕ್ಟ್ ಮಾಡಿದಂಥದ್ದು. ಒಳ್ಳೇದಾಗಲಿ, ಟೆರರ್ ಆಗಿದೆ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಒಂದು ಸಿನಿಮಾ ಶೂಟಿಂಗಲ್ಲಿದ್ದೆ. ಅವ್ರಿಗೆ ಡೇಟ್ ಕೊಡಬೇಕಾದ್ರೆ ಹೇಳಿದ್ದೆ ಸಾಯಂಕಾಲ 5 ಗಂಟೆಗೆ ಬಿಡಬೇಕು ಅಂತ. ಹ್ಞೂ ಸರ್ ಅಂದಿದ್ರು. ಸರಿ ಬಿಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹೋದೆ. ಇನ್ನು ಒಂದು ಶಾಟ್ ಅಂತ 6:15 ತನಕ ಹೇಳ್ದುಬಿಟ್ರು. ಸೊ ಬರೋದು ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಬಟ್ ಲೇಟ್ ಆದ್ರೂ ಬರಲೇಬೇಕು ಅಂತ ಬಂದಿದ್ದು. ಯಾಕೆ ಅಂದರೆ ಆದಿತ್ಯಗೋಸ್ಕರ. ಎಲ್ಲಿ ಆದಿತ್ಯ? ಹಾಂ, ಓಕೆ. ನನಗೆ ಅವರ ಹುಮ್ಮಸ್ಸು, ಅವರ ಉತ್ಸಾಹ, ಅವರ ಶ್ರದ್ಧೆ, ಅವರಿಗೆ ತಾನು ಮಾಡಿರುವ ಕೆಲಸದ ಬಗ್ಗೆ ಇರ್ತಕ್ಕಂಥ ನಂಬಿಕೆ, ಇವೆಲ್ಲವೂ ಕೂಡ ನನ್ನನ್ನು ಇವತ್ತು ಇಲ್ಲಿಗೆ ಎಷ್ಟೇ ಕಷ್ಟ ಆದರೂ ಲೇಟ್ ಆದರೂ ಪರವಾಗಿಲ್ಲ ಬರಲೇಬೇಕು ಅಂತ ಬರೋ ಹಾಗೆ ಮಾಡಿತ್ತು. ನನಗೆ ಅನ್ನದಾತರು ರಾಜೇಂದ್ರ ಸಿಂಗ್ ಬಾಬು ಸರ್ ನನಗೆ ಎಷ್ಟು 2-3 ಸಿನಿಮಾಗಳಲ್ಲಿ ಅವರು ಪಾತ್ರ ಕೊಟ್ಟು, ಕೈ ತುಂಬ ದುಡ್ಡು ಕೊಟ್ಟು, ನಮ್ಮ ಮನೆಯಲ್ಲಿ ಒಲೆ ಹಚ್ಚೋದಕ್ಕೆ ಸಹಾಯ ಮಾಡಿದ್ದಾರೆ. ಅಂಥವ್ರ ಮಗ ಆದಿತ್ಯ, ಅವರು ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ನಾವಿಬ್ಬರು ಒಂದು ಸಿನಿಮಾ ಮಾಡಿದ್ವಿ. ನಾವು ವರ್ಕ್ ಮಾಡಿದ್ದು 2 ದಿನ, ಆದರೆ 2 ಜನ್ಮದಷ್ಟು ಬಾಂಧವ್ಯ ಬೆಳೆಯೋಷ್ಟು ಕ್ಲೋಸ್ ಆಗ್ಬಿಟ್ವಿ. ಸೊ ಹಾಗಾಗಿ ಆದಿತ್ಯ ಕರೆದಾಗ ಬರಲೇಬೇಕು, ತಪ್ಪಿಸ್ಕೊಳ್ಳೋಂಗೆ ಸಾಧ್ಯನೇ ಇಲ್ಲ. ಸೊ ಹಂಗೂ ಹಿಂಗೂ ಮಾಡಿ ಬಂದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಈ ಸಿನಿಮಾ, ಟೆರರ್ ಸಿನಿಮಾ, ನಿಜವಾಗಲೂ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಆಂದೋಲನ ಮಾಡಲಿ, ಮತ್ತೆ ಕನ್ನಡ ಸಿನಿಮಾಗಳು ವಿಜೃಂಭಣೆಯಿಂದ ಮೆರೆಯೋಗಾಗಲಿ ಈ ಸಿನಿಮಾದ ಮೂಲಕ. ಆದಿತ್ಯಗೆ ಎಲ್ಲ ರೀತಿ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ. ಪ್ರೊಡ್ಯೂಸರ್ ಸಿಲ್ಕ್ ಮಂಜು ಅವರು ನಂಬಿಕೆ ಇಟ್ಟು ಹೊಸ ಡೈರೆಕ್ಟರ್ ರಂಜನ್ ಮೇಲೆ, ಆದಿತ್ಯ ಮೇಲೆ ಅವರು ಬೇಕಾದಷ್ಟು
ಶ್ರಮ ವಹಿಸಿ ಈ ಚಿತ್ರದ ನಿರ್ಮಾಣ ಮಾಡಿದ್ದಾರೆ. ಅವರು ಒಳ್ಳೇದಾಗಬೇಕು. ಅನ್ನದಾತರು ಉಳಿದ್ರೆ ನಾವೆಲ್ಲ ಉಳಿತೀವಿ. ಹಾಗಾಗಿ ಇಂಥ ಅನ್ನದಾತರು ಒಳ್ಳೇದಾಗಬೇಕು. ರಂಜನ್ ಅವರ ಮೊದಲನೇ ಸಿನಿಮಾ ಅಂತ ಕೇಳ್ಪಟ್ಟೆ. ಒಂದು ಸಿನಿಮಾ ಮಾಡೋದು, ಅದು ರಿಲೀಸ್ ಆಗೋದು, ಅಲ್ಲಿವರೆಗೂ ಗಜಗರ್ಭ ಇದ್ದಂಗೆ. ಅದು ಸುಮ್ಮನೆ ಅಲ್ಲ. ಆ ಟೆನ್ಷನ್ನು, ಆ ಶ್ರಮ, ಬೆವರಿಳಿಸೋದು ಎಲ್ಲವನ್ನ ತ್ಯಾಗ ಮಾಡ್ಬೇಕು ಆ ಸಿನಿಮಾ ರಿಲೀಸ್ ಆಗೋ ತನಕ. ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಓಡಬೇಕು. ಅದು ಕೂಡ ಇನ್ನೂ ಜಾಸ್ತಿ ಟೆನ್ಷನ್ ಕೊಡ್ತಕ್ಕಂಥ ವಿಚಾರ. ಇಂಥ ಒಂದು ಅದ್ಭುತವಾದ ಕೆಲಸದಲ್ಲಿ ಒಂದು ಹಂತಕ್ಕೆ ಇವರು ಮುಟ್ಟಿದ್ದಾರೆ. ಇವಾಗ ಇಲ್ಲಿವರೆಗೂ ಬಂದಿದೆ. ಸೊ ರಂಜನ್ಗೆ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಸಿನಿಮಾ ಹಿಟ್ ಆಗಲಿ. ನಿಮಗೆ ಸೆಳೆಬೇಕಾದಂಥ ಎಲ್ಲ ಸಕಲ ಸಕ್ಸಸ್ಗಳು ಸಿಗಲಿ ಅಂತ ಆಶಿಸ್ತೀನಿ. ಹಾಗೆಯೇ ಹರ್ಷವರ್ಧನ್ ಅವರು ಈ ಸಚ್ ಎ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್. ನಾನು ಹಾಡು ಕೇಳಿಲ್ಲ, ನೋಡಿಲ್ಲ, ಆದರೆ ಅವರ ಹಾಡುಗಳನ್ನು ಕೇಳಿದ್ದೀನಿ. ಹಾಗಾಗಿ ಈ ಹಾಡುಗಳು ಚೆನ್ನಾಗಿರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ವಾಸ್ ದ ಪಾರ್ಟ್ ಆಫ್ ದಿಸ್ ಫಂಕ್ಷನ್. ಅಗೇನ್ ಆದಿತ್ಯ ಎಲ್ಲ ಸಕ್ಸಸ್ ಸಿಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಟೆರರ್ ಎಲ್ಲ ಸಾಂಗ್ಸ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ರಂಜನ್ನು ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಮೊದಲನೇ ಸಿನಿಮಾ ಮಾಡಬೇಕು ಅಂತ ಈ ಕತೆ ಇಟ್ಕೊಂಡು ಬಹುಶಃ ನಾನೇ ಒಂದು 8-10 ಪ್ರೊಡ್ಯೂಸರ್ಗೆ ರೆಫರ್ ಮಾಡಿದ್ದೆ. ಒಳ್ಳೆ ಕನಸುಗಳನ್ನ ಕಟ್ಕೊಂಡಿರುವಂಥ ಯುವಕ, ಒಳ್ಳೆ ಕತೆ ಬರೆದಿಟ್ಕೊಂಡಿದ್ದಾನೆ, ಸಿನಿಮಾ ಮಾಡಿ ಅಂತ ಸುಮಾರು ಪ್ರೊಡ್ಯೂಸರ್ಸ್ಗೆ ರೆಫರ್ ಮಾಡಿದ್ದೆ. ಕೊನೆಗೆ ನೋಡಿದ್ರೆ ನಾನು ಮಂಜು ಒಂದು 30 ವರ್ಷದ ಫ್ರೆಂಡ್. ಅವ್ರ ಮೊದಲನೇ ಸಿನಿಮಾ ಸಿನಿಮಾಯಿಂದ ಪರಿಚಯ, ಒಂಥರ ಫ್ಯಾಮಿಲಿ ಫ್ರೆಂಡ್ಸು. ಕೊನೆಗೆ ನೋಡಿದ್ರೆ ನನ್ನ ಆತ್ಮೀಯ ಗೆಳೆಯನೇ ರಂಜನ್ ಅವರ ಸಿನಿಮಾಗೆ ನಿರ್ಮಾಪಕನಾಗುವಂಥ ಯೋಗ ಬಂದಿದೆ. ಮತ್ತೆ ಹರ್ಷವರ್ಧನ್ ರಾಜು, ಮತ್ತೆ DOP, ಮತ್ತೆ ನಮ್ಮ ಕವಿರತ್ನರು ಇಲ್ಲೇ ಇದ್ದಾರೆ. ಮುಂದುವರೆದ ಕಲಾವಿದರು, ನಾನು ಹಿಂದುವರೆದ ಕಲಾವಿದ. ಅವರು ಇತಿಹಾಸದ ಕಲಾವಿದ ಅಂತ ನನ್ನ ವೇಗಿಸ್ತಾರೆ. ಯಾವ್ದಾದ್ರು ವೇದಿಕೆಗೆ ಬಂದರೆ ಪ್ರಾಚೀನ ಕಲಾವಿದರು, ಕರೆಕ್ಟ್, ಇತಿಹಾಸದ ಕಲಾವಿದರು, ಪ್ರಾಚೀನ ಕಲಾವಿದರು ಕರೆಸುವ ಬಂದಿದ್ದಾರೆ ಅಂತಾರೆ. ಬಹಳ ಖುಷಿ ಆಗುತ್ತೆ. ಇನ್ನು ಆದಿತ್ಯನ ಬಗ್ಗೆ ಹೇಳಬೇಕು ಅಂದರೆ ಆತನ ಎಲ್ಲ ಸಿನಿಮಾನ ನೋಡ್ಕೊಂಡ್ ಬಂದಿದ್ದೀನಿ. ಸುಮಾರು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮಾಡಿದಾಗ ನನ್ನ ಸ್ಟುಡಿಯೋನಲ್ಲಿ ಆ ದಿನಗಳು ಅಲ್ಲ, ಎಲೆಗಾರಿಕೆ, ವಿಲನ್, ಇನ್ನೂ ಹಲವು ಸಿನಿಮಾಗಳು ನನ್ನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. 2 ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ನಾವು. ಇತ್ತೀಚೆಗೆ ಕಳೆದ ವರ್ಷ ರಿಲೀಸ್ ಆದಂಥ ಕಾಂಗರು ಬಹಳ ಒಳ್ಳೆ ಸಿನಿಮಾ. ಆದಿತ್ಯ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ. ನನಗೂ ಒಂದು ಒಳ್ಳೆ ಪಾತ್ರ ಇತ್ತು ಇದರಲ್ಲಿ. ಮತ್ತೆ ಆದಿತ್ಯ ಜೊತೆ ಮಾಡುವಂಥ ಯೋಗ. ಬಹುಶಃ ಇದರಲ್ಲಿ ನನಗೆ ಪಾತ್ರ ಇಲ್ಲ ಅಂತ ಹೇಳಿದರು ರಂಜನ್. ಯಾಕೆಂದರೆ ಒಂದು 8-10 ಸಿನಿಮಾ ನಿರ್ಮಾಪಕರ ಹತ್ರ ಕಳಿಸ್ಕೊಟ್ಟಿದ್ನಲ್ಲ, ಯಾರೂ ಅವ್ರಿಗೆ ಚಾನ್ಸ್ ಕೊಟ್ಟಿರಲಿಲ್ಲ. ನನ್ನ ಮೇಲೆ ಕೋಪನೋ ಏನೋ ಗೊತ್ತಿಲ್ಲ. ಕೊನೆಗೆ ನನ್ನ ಆತ್ಮೀಯ ಮಿತ್ರನೇ ಅವ್ರಿಗೆ ಈ ಸಿನಿಮಾ ಮಾಡಬೇಕಾಗಂತು. ಅದು ವಂಡರ್ಫುಲ್. ಅದ್ರ ಕೊನೆಗೆ ಒಂದಿನ ಫೋನ್ ಮಾಡಿದ್ರು. ಯೂಶಲಿ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಮಾಡ್ತಾರೆ. ಡೈರೆಕ್ಟರ್ ಫೋನ್ ಮಾಡಿದ್ರು, ಸರ್ ನಿಮ್ಗೆ ಕರೆಯೋದಕ್ಕೆ ಬೇಜಾರಾಗುತ್ತೆ, ಒಂದು ಸಣ್ಣ ಪಾತ್ರ ಇದೆ, ಬಂದು ಮಾಡಿ ಅಂದರು. ಅಪ್ಪ ನೀನು ಯಾವ ಪಾತ್ರ ಕೊಟ್ಟರು ಬಂದು ಮಾಡ್ತೀನಪ್ಪ ಅಂತ ಹೋಗಿ ಸಂತೋಷವಾಗಿ ಮಾಡಿ ಬಂದಿದ್ದೀನಿ. ಆ ಟ್ರೈಲರಲ್ಲೂ ಎಲ್ಲ ಒಂದು ಕಡೆ ಬಂದು ಹೋಗ್ತೀನಿ, ಒಂಥರ ಗ್ಲಿಮ್ ಥರ ಬಂದು ಹೋಗ್ತೀನಿ. 4 ಹಾಡು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಹರ್ಷವರ್ಧನ್ ರಾಜು. ಆ್ಯಂಡ್ ಎಸ್ಪೆಷಲಿ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರ ಟ್ರೈಲರ್ಗೆ. ಸಕ್ಸಸ್ ಆಗಬೇಕು ಸಿನಿಮಾ ಸಕ್ಸಸ್ ರೇಟು ಈಗ ಪ್ರಪಂಚದಲ್ಲಿ ನನ್ನ ಪ್ರಕಾರ 1% ಇಲ್ಲ. ಈಗ 4-5 ವರ್ಷಕ್ಕಿಂತ 5% ಬಂದು ಇಳಿದಿತ್ತು. ಈಗ ಎಲ್ಲ 1% ಇಲ್ಲ ಒಂದು ವರ್ಷಕ್ಕೆ. ಈಗ 3 ತಿಂಗಳು ಸಿನಿಮಾ ರಿಲೀಸ್ ಆಗಿದೆ, ಒಂದು ಸಿನಿಮಾನು ಗೆದ್ದಿಲ್ಲ ಕನ್ನಡದಲ್ಲಿ. ಸೊ ಈ ಸಿನಿಮಾ ನಿಲ್ಲಬೇಕು. ಒಂದು ಕಲಾವಿದರ ದಂಡೇ ಇದೆ ಇದರಲ್ಲಿ. ಹಲವು ನಾಯಕ ನಟರು, ಪೋಷಕ ಕಲಾವಿದರು, ನನ್ನಂತಹ ಸಣ್ಣ ಪುಟ್ಟ ಕಲಾವಿದರು, ಭಾಳಷ್ಟು ದಂಡೇ ಇದೆ. ನಿರ್ಮಾಪಕರಿಗೆ ಈ ಸಿನಿಮಾ ಹಣ ತಂದು ಕೊಟ್ರೆ ಇನ್ನೊಂದು 100 ಕುಟುಂಬ ಬದುಕುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಸಿನಿಮಾ ಸಕ್ಸಸ್ ಆಗಬೇಕು. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಅಂಡ್ ಆದಿತ್ಯ ಅಂಡ್ ರಂಜನ್, ಹರ್ಷವರ್ಧನ್ ರಾಜು, ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ವೇದಿಕೆ ಮೇಲಿರೋ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಚಿತ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ನಾನು ಭಗವಂತಲ್ಲಿ ಬೇಡೋದಂತೆ,
ಮಾಧ್ಯಮಗಳ ಮೂಲಕ ಕನ್ನಡ ಚಿತ್ರ ರಸಿಕರಿಗೆ ಬೇಡ್ಕೊಳ್ಳೋದು, ಸ್ಟ್ರಾಂಗ್ ನಮಸ್ಕಾರ ಅಂತ ಬೇಡ್ಕೊಳ್ಳೋದು, ದಯವಿಟ್ಟು 10ನೇ ತಾರೀಕು ರಿಲೀಸ್ ಆಗ್ತಿರೋ ಈ ಚಿತ್ರವನ್ನು ಚಿತ್ರಮಂದಿರದೊಳಗೆ ಬಂದೇ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಚೆನ್ನಾಗಿದ್ರೆ ಕೈ ತಟ್ಟಿ, ಚೆನ್ನಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ಮುಂದೆ ಮಾಡಿ ಅಂತ ಹೇಳಿ ಅಂತ ನಾನು ನಿಮ್ಮಲ್ಲೆಲ್ಲ ಬೇಡ್ಕೊಳ್ತೀನಿ. ಭಗವಂತನ ನಾನು ಪ್ರಥಮ ಬಾರಿ ಬೇಡೋದೇನಪ್ಪ ಅಂದರೆ, ನಮಗೆ ನಿರ್ಮಾಪಕ ಉಳಿಬೇಕು. ಯಾಕಂದರೆ ಅವ್ರು ಹಾಕಿದ ಅನ್ನ ತಿನ್ಕೊಂಡೆ ನಾನು ನಮ್ಮ ಸಂಸಾರ ಎಲ್ಲರೂ, ನಮ್ಮ ಚಿತ್ರರಂಗದ ಸಂಸಾರ. ಅವರಿದ್ರೇ ಚಿತ್ರರಂಗ. ಆಮೇಲೆ ಸ್ಟಾರ್ಗಳು, ಸ್ಟಾರ್ ಡೈರೆಕ್ಟರ್ಗಳು ಎಲ್ಲ. ಈ ಚಿತ್ರ ಸಿಲ್ಕ್ ಮಂಜುನಾಥ್ ಅವ್ರು ಮಾಡಿದ್ರು. ಈ ಚಿತ್ರ ಅವರೇ ಮಾಡಿದಂಥ, ಉಪೇಂದ್ರ ಅವ್ರು ಮಾಡಿಕೊಂಡು ಮಾಡಿದಂಥ ಈ ಚಿತ್ರಕ್ಕೆ ಅಷ್ಟೇ ಚೆನ್ನಾಗಿ ಹೋಗಲಿ, ಅದರಲ್ಲಿ ಗಳಿಸಿದ ಹಣಕ್ಕಿಂತ ಜಾಸ್ತಿ ಈ ಚಿತ್ರದಲ್ಲಿ ಗಳಿಸಲಿ. ಯಾಕಂದರೆ ನಿರ್ಮಾಪಕ ಉಳಿಬೇಕು. ಒಂದು ಚಿತ್ರ ಸಕ್ಸಸ್ ಆದರೆ ನಾನು 2 ಚಿತ್ರಕ್ಕೆ ಮುಹೂರ್ತ ಮಾಡ್ತಾರೆ. ಅದರಲ್ಲಿ 100 ಸಂಸಾರಗಳು ಸಂತೋಷದಿಂದ ಹೊಟ್ಟೆ ತುಂಬಿಸ್ಕೊಂಡು ಚಿತ್ರರಂಗದಲ್ಲಿ ಉಳಿತಾರೆ. ಹಾಗೆ ಚಿತ್ರದಲ್ಲಿ ನಡೆಸಿರೋ ಆದಿತ್ಯ, ನನಗೇನಪ್ಪ ಒಂದೇ ದುಃಖ ಅಂದರೆ, ಡೆಡ್ಲಿ ಸಿನಿಮಾ ಬಂದಾಗ ನಾನು ಫೋನ್ ಮಾಡಿ ಹೇಳಿದೆ, ಚಿನ್ನ ಸ್ಟಾರ್ ಇಸ್ ಬಾರ್. ಅದಾದ ನಂತರ ಅದರಷ್ಟೇ ಚೆನ್ನಾಗಿ ಎದೆಗಾರಿಕೆ ಅಂತೇಳಿ ನಮ್ಮ ಅಗ್ನಿಶ್ರೀದವರು ಮಾಡಿದಂಥ ಚಿತ್ರ, ಅದರಲ್ಲಿ ಅದ್ಭುತವಾಗಿ ನಡೆಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ತಂದೆ ರಾಜೇಂದ್ರ ಸಿಂಗ್ ಬಾಬು ಅವರಲ್ಲಿದ್ದಾರೆ. ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಗಿದ್ರು, ಆ ಕನ್ನಡ ಚಿತ್ರರಂಗದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು. ಯಾಕಂದರೆ ಅವರ ನೆರಳಲ್ಲಿ ಬಂದ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಎಲ್ಲರೂ ಸೂಪರ್ ಹಿಟ್. ಚಿಕ್ಕ ಚಿಕ್ಕ ಮಕ್ಕಳನ್ನು ಮಾಡಿ ಸಿಂಹದ ಮರಿ ಸೈನ್ಯ ಮಾಡ್ತಾರೆ, ಸೂಪರ್ ಹಿಟ್. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾಗಲೋಡ ಮಾಡ್ತಾರೆ, ಸೂಪರ್ ಹಿಟ್. ಸಾಹಸ ಸಿಂಹ ಅಂತ ಬಿರುದು ತಗೊಂಡು ಕಮರ್ಷಿಯಲ್ ಚಿತ್ರಗಳನ್ನೇ ಮಾಡ್ತಿದ್ದ ವಿಷ್ಣುವರ್ಧನ್ ಜಿ ಅವ್ರನ್ನ ಹಾಕೊಂಡು ಒಂದು ನವಿರಾದ ಪ್ರೇಮ ಕಥೆ ಮಾಡ್ತಾರೆ, ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ, ಅದು ಸೂಪರ್ ಡೂಪರ್ ಹಿಟ್. ಯಾರೂ ಸರಿಯಾಗಿ ನಾಯಕ ನಟನನ್ನಾಗಿ ಉಪಯೋಗಿಸ್ಕೊಳ್ಳದ ಅಂಬರೀಷ್ ಜಿ ಅವ್ರನ್ನ ಕರೆದು ಪ್ರೊಡ್ಯೂಸರ್ಸ್ ಹೇಳ್ತಾರೆ, ನನ್ನನ್ನು ನಂಬಿ ದಯವಿಟ್ಟು ಈ ಕಥೆಗೆ ಅವ್ನು ಚೆನ್ನಾಗಿ ಸೂಟ್ ಆಗ್ತಾನೆ, ಹೈಟು, ಪರ್ಸನಾಲಿಟಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಭಾಳ ಒಪ್ಪುತ್ತೆ, ನನ್ನ ನಂಬಿ ಈ ಪಿಕ್ಚರ್ ಹಿಟ್ ಆಗುತ್ತೆ ಅಂತೇಳಿ ಆ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಕಾಂಟ್ರವರ್ಸಿ ಆಗುತ್ತೆ, ಕೋರ್ಟ್ಗಳಲ್ಲಿ ಕೇಸ್ ಬೀಳುತ್ತೆ, ಚಿತ್ರ ರಿಲೀಸ್ ಆಗುತ್ತೆ ಡೌಟ್ ಅನ್ನಿಸ್ತಾರೆ, ನಿರ್ಮಾಪಕರು ತಲೆ ಚಚ್ಕೊಳ್ತಿರ್ತಾರೆ. ಚಿತ್ರ ರಿಲೀಸ್ ಆಗುತ್ತೆ, ಸೂಪರ್ ಡೂಪರ್ ಹಿಟ್. ಓವರ್ ನೈಟ್ ರೆಬಲ್ ಸ್ಟಾರ್ ಇಸ್ ಬಾರ್ನ್. ಅದಷ್ಟೇ ಮಾತ್ರ ಅಲ್ಲ, ಆ ಚಿತ್ರವನ್ನು ಭಾರತದ ಮುಖ್ಯ ಚಿತ್ರ ನಿರ್ಮಾಪಕರು ಮುಖ್ಯ ಭಾಷೆಗಳಲ್ಲಿ, ಅಂದರೆ ತೆಲುಗು, ತಮಿಳು, ಹಿಂದಿ ಎಲ್ಲ ಭಾಷೆಗಳಲ್ಲೂ ರೀಮೇಕ್ ಆಗುತ್ತೆ. ಅಂತ ಒಬ್ಬ ದ್ರೋಣಾಚಾರ್ಯ ಅವ್ರ ಪಿಕ್ಚರ್ನಲ್ಲಿ ನಾನು ಸತತವಾಗಿ ಮಾಡಿದ್ದೀನಿ. ಅವರ ನಿರ್ದೇಶನ ಮಾಡಿರ್ಬೋದು, ಇಲ್ಲ ಮಾಡದೇ ಇರ್ಬೋದು, ಅವರ ಸಂಸ್ಥೆಯ ಚಿತ್ರಗಳಲ್ಲಿ ನಾನು ಇರಲೇಬೇಕು. ಎಷ್ಟೋ ಸಾರಿ ಆ ಪಾಪಣ್ಣಿ ಅಂತ ಇದ್ರು, ಕತೆ ಡಿಸ್ಕಸ್ ಮಾಡುವಾಗ ಡೈರೆಕ್ಟರ್ಗೊಂದಿರುತ್ತೆ, ಇವ್ರನ್ನ ಹಾಕೊಳ್ಳೋದು ಚೆನ್ನಾಗಿರುತ್ತೆ ಅಂತ. ಅದೊಂದು ಚಿತ್ರದಲ್ಲಿ ಹೇಳಿದಾಗ, ಸರ್ ದಯವಿಟ್ಟು ಕ್ಷಮಿಸಿ, ನಾವು ಬೇಕಾದ್ರೆ ಹೀರೋನ್ ಚೇಂಜ್ ಮಾಡ್ತೀವಿ, ಅದು ನಮ್ಮ ಪಿಕ್ಚರ್ನಲ್ಲಿ ಗೀತಿರಾಜವ್ರು ಚೇಂಜ್ ಮಾಡಲ್ಲ, ಅವ್ರೇನು ಮಾಡ್ಬೇಕು ಈ ಪಾತ್ರ ಅಂತ ಹೇಳಿ ಅಷ್ಟೊಂದು ಇದು ಪ್ರೀತಿ ವಿಶ್ವಾಸ. ಜೈ ಜಗದೀಶ್ ಇದ್ದಾರಲ್ಲೇ ಇಲ್ವಾ, ಹೊರಟ್ಬಿಟ್ರು ಅಯ್ಯೋ, ಅವರು ಅಷ್ಟೇ ನನ್ನ ಏನೋ ಪಿಕ್ಚರ್ ಏನಿರ್ಬೇಕಪ್ಪ ಏನು ಮಾಡಬೇಕಲ್ಲ, ಅದು ಯಾವುದೇ ಆಗಲಿ ಕಳ್ಳ ಮಳ ಇರ್ಬೋದು, ಪ್ರಣವ ಇರ್ಬೋದು, ಅದರಲ್ಲಿ ನೋಡೋದು. ಇಷ್ಟು ನೀಡ್ತಾ
ಈ ಚಿತ್ರದಲ್ಲಿ ಕೆಲಸ ಮಾಡಿರೋ ಎಲ್ಲ ತಂತ್ರಜ್ಞರು, ಸ್ಪೆಷಲ್ ಆಗಿ ನಮ್ಮ ನಿರ್ದೇಶಕರು ರಂಜಿತ್ ಶಿವರಾಮ್, ಅವ್ರ ಜೊತೆ ನಾನು ಅವ್ರ ಅಸಿಸ್ಟೆಂಟ್ ಆಗಿದ್ದಾಗ ಶರಣ್ ಅಭಿನಯದ ಒಂದು ಸೂಪರ್ ಡೂಪರ್ ಹಿಟ್ ಚಿತ್ರ ವಿಕ್ಟರಿ, ಅದರಲ್ಲಿ ನಾನೊಂದು ಮುಖ್ಯ ಭೂಮಿಕೆಯಲ್ಲಿದ್ದೆ. ಅವರು ನಡ್ಕೊಳ್ತಿದ್ದ ರೀತಿ, ಅವರ ಚುರುಕುತನ ನೋಡಿ ಇವರು ಆದಷ್ಟು ಬೇಗ ನಿರ್ದೇಶಕರೇ ಅಂತ ನನಗಾಗಲೇ ಅನಿಸಿತ್ತು. ಸ್ವಲ್ಪ ತಡವಾಯಿತು, ಪರವಾಗಿಲ್ಲ, ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದ್ದಾರೆ. ಚಿತ್ರ ಸೂಪರ್ ಹಿಟ್ ಆಗಿರೋ, ಈ ಕೆಲ ದಿನಗಳಲ್ಲಿ ಸೂಪರ್ ಹಿಟ್ ಆಗಿರೋ ಯಾವುದೇ ಲ್ಯಾಂಗ್ವೇಜ್ ಚಿತ್ರದಿಂದ ಕಮ್ಮಿ ಇಲ್ಲ ಅನ್ನೋ ರೀತಿ ಚಿತ್ರನ ಚಿತ್ರೀಕರಿಸಿದ್ದಾರೆ. ಭಗವಂತ ಒಳ್ಳೆಯದು ಮಾಡಲಿ, ಅವರ ಬತ್ತಳಿಕೆಯಿಂದ ಒಳ್ಳೊಳ್ಳೆ ಚಿತ್ರಗಳು ಹೊರಗೆ ತರಲಿ ಅಂತ ಭಗವಂತನಲ್ಲಿ ಬೇಡ್ತೀನಿ. ಹಾಗೂ ಸಂಗೀತ ನಿರ್ದೇಶಕರು ಬಹಳ ಚೆನ್ನಾದ ರಾಗ ಸಂಯೋಜನೆ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇಸ್ ಸೂಪರ್, ಎಡಿಟರ್ಸ್ ಫ್ಯಾಂಟಾಸ್ಟಿಕ್, ಗಾಡ್ ಬ್ಲೆಸ್. ಎಲ್ಲ ಒಳ್ಳೆಯ ಗುಣಗಳನ್ನು ನೋಡಲಿ. ಈ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಜೈ ಟೆರರ್. ಥ್ಯಾಂಕ್ ಯು. ಈಗಾಗಲೇ ಎಲ್ಲ ಸ್ವಲ್ಪ ಗ್ಲಾಸ್ಗಳು ತಗೊಳ್ಳೋ ಟೈಮ್ ಆಯಿತು, ಜಾಸ್ತಿ ಮಾತಾಡೋದಿಲ್ಲ ನಾನು. ಎಲ್ಲ ತುಂಬ ಜನ ಎಲ್ಲ ಹೇಳಿದ್ದಾರೆ, ಮತ್ತು ನಾನು ಅದನ್ನೇ ಹೇಳೋದು. ಮುಂಭಾಗದಲ್ಲಿರುವ ರಾಜೇಂದ್ರ ಸಿಂಗ್ ಬಾಬು ಸರ್, ವೇಲು ಸರ್, ರಮಣಾ ಜೋಶಿ ಮೇಡಮ್, ಸುಂದರರಾಜ್ ಸರ್, ನಮ್ಮ ಅಸ್ಟ್ರಾಲಜರ್ ಆತ್ಮೀಯರು ನರೇಂದ್ರ ಶರ್ಮ ಅವರೇ, ಮತ್ತು ಹಿರಿಯ ಕಲಾವಿದ ನಮ್ಮ ಡಿಗ್ರಿ ನಾಗರಾಜ್ ಸರ್, ಇನ್ನೂ ಅನೇಕರು ನಮ್ಮ ಬಣಕಾರ್ ಸರ್ ಇದ್ದಾರೆ. ನಿಮ್ಮೆಲ್ಲರಿಗೂ ಒಂದಿಷ್ಟ ಮತ್ತು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತಾ, ಯಾರು ಕಾಣಿಸ್ತಾರೆ ನಮಗೆ, ಎಲ್ರಿಗೂ ನಮಸ್ಕಾರ ಮಾಡ್ತಾ, ಮಾಧ್ಯಮ ಮಿತ್ರರಿಗೆ ಅಣ್ಣ ಕಾಣಿಸ್ತಿಲ್ಲ, ನಾನು ನಿಮ್ಗೆ ದೂರ ಯಾಕಂದ್ರೆ ಬನ್ನಿ, ನಾನು ಫ್ರಂಟಲ್ಲಿ ನಮ್ಮ ಮಾಗಡಿಯ ಜನಸೇವಕರು ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ, ಅಭಿನವ ಕೆಂಪೇಗೌಡ ಅವರು, ಅವ್ರಿಗೂ ಕೂಡ ಒಂದಿಷ್ಟ. ಹೆಚ್ಚು ಮಾತಾಡೋದು ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ, ನಾನು ಅದನ್ನೇ ಪುನಃ ಹೇಳೋದಲ್ಲ. ನಮ್ಮ ಮಂಜಣ್ಣ, ಸಿಲ್ಕ್ ಮಂಜು ಏನಿದ್ದಾರೆ ಮಂಜಣ್ಣ ಅವರು ನೋಡೋಕ್ಕಷ್ಟೇ ಟೆರರು, ಬಟ್ ಅವರು ಒಂಥರ ಮದರು, ತುಂಬ ತಾಯಿ ಹೃದಯದ ಮನುಷ್ಯ. ಅದು ಅವರ ಸಿನಿಮಾ ಮಾತ್ರ ಅಲ್ಲ, ಅವ್ರ ಸಿನಿಮಾದ ಆಚೆಗೂ ಭಾಳಷ್ಟು ಕಾಲದಿಂದ ನನಗೆ ಆತ್ಮೀಯರು. ಅವರು ಟೆರರ್ ಅಲ್ಲ, ಮದರು. ಇನ್ನು ಈ ಟೆರರ್ಗೆ 2 ಫೆದರ್ ಇದೆ, ಒಂದು ಆದಿತ್ಯ ಆ್ಯಂಡ್ ಕೀಟಪ್ಪ, 2 ಫೆದರು. ಇನ್ನು ಉಳಿದವರೆಲ್ಲ ಬರೀ ಕದರು. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟ್ರು, ಡೈರೆಕ್ಟ್ರು ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ. ಮುಖ್ಯವಾಗಿ ಹೊಸ ನಿರ್ದೇಶಕ ಅನ್ಸೋದೇ ಇಲ್ಲ ರಂಜನ್. ನೀವು ನೋಡಿದ್ರಿ, ಈಗಾಗಲೇ ಶಾರ್ಟ್ಸ್ ಎಲ್ಲ ನೋಡಿದ್ರಿ. ತುಂಬ ಇಂಟೆನ್ಸ್ ಆದ ಕೆಲಸಗಾರ, ಒಳ್ಳೆಯದಾಗಲಿ. ಇನ್ನೂ ಗಟ್ಟಿ ಸ್ಕ್ರಿಪ್ಟ್ಗಳನ್ನು ಮಾಡುವಂತಾಗಲಿ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ನಿರ್ಮಾಪಕರಿಗೆ ಭಾಳ ಮುಖ್ಯವಾಗಿ ದುಡ್ಡು ಹೆಚ್ಚು ತಂದು ಕೊಡಬೇಕು. ನಮ್ಮ ವೇಲು ಸರ್ ಇದ್ದಾರೆ, ಆಗಲೇ ಒಂದು ಮಾತು ಹೇಳ್ತಿದ್ರು. ನಾನು ಅವರು ಮಾತಾಡ್ತಾ, ಕಳೆದ ವರ್ಷ ಪ್ರತಿ ವರ್ಷ ಯಾವುದಾದ್ರೂ ಒಂದು ಕನ್ನಡ ಸಾಂಗ್ ತುಂಬ ದೊಡ್ಡ ಹಿಟ್ ಆಗುತ್ತೆ, ಅದು ಯಾರಾದರೂ ಸರಿ ದೊಡ್ಡ ಹಿಟ್ ಆಗುತ್ತೆ, 1, 2, 3 ಆಗುತ್ತೆ. ಕಳೆದ ವರ್ಷ ಆ ಥರದ ಸಕ್ಸಸ್ ಕಡಿಮೆ ಅಂತ ಮಾತಾಡ್ತಾ ಇದ್ವಿ. ಅವರು ಭಾಳ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ರು, ಸಿನಿಮಾಗಳು ಹೇಗೆ ಅಂತ. ಕಳೆದ ವರ್ಷ 260 ಸಿನಿಮಾ ರಿಲೀಸ್ ಆಗಿದೆ, 300ಕ್ಕೂ ಹೆಚ್ಚು ಸಿನಿಮಾ ಸೆನ್ಸಾರ್ ಆಗಿದೆ. ನಾನು ಒಂದು ಸಣ್ಣ ಕ್ಯಾಲ್ಕುಲೇಷನ್ ಹೇಳ್ತೀನಿ, ನೀವು ಯೋಚನೆ ಮಾಡಿ. 365 ದಿವಸ ಇದೆ ವರ್ಷಕ್ಕೆ. 260 × 5 ಹಾಡು ಅಂದರೆ 1000 ಚಿಲ್ಲರೆ ಆಗುತ್ತೆ. 1250 ಹಾಡಾಯಿತು. 365 ದಿವಸದಲ್ಲಿ ಅಷ್ಟು ಹಾಡು ಕೇಳಬೇಕು ಅಂದರೆ ದಿನಕ್ಕೆ 3.5 ಹಾಡು ಬರುತ್ತೆ ಲೆಕ್ಕ. 3.5 ಹಾಡು ದಿನ ನಿಮ್ಮ ಕಿವಿಗೆ ಕೇಳಿಸ್ತಾ ಇರುತ್ತೆ. ಚೆನ್ನಾಗಿರೋ ಹಾಡು ಕೂಡ ಅದನ್ನ ಇನ್ನೊಂದು ಹಾಡು, ಮಾರನೇ ದಿವಸ ಬಂದಿದ್ದ ಹಾಡು ನೆನ್ನೆಯ ಹಾಡನ್ನ ಅಳಿಸಿ ಅದರ ತಲೆ ಮೇಲೆ ನಿಂತಿರುತ್ತೆ. ಇದು ಬಹಳ ದೊಡ್ಡ ಚಾಲೆಂಜು ಕನ್ನಡಕ್ಕೆ. ಕನ್ನಡ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಇರುವ ಚಾಲೆಂಜ್ ಏನಂದ್ರೆ, ತಮಿಳಿನಲ್ಲೇ ಪೈಪೋಟಿ ತಮಿಳುನಾಡಲ್ಲಿ.
ತಮಿಳು ಸಿನಿಮಾನೇ ಪೈಪೋಟಿ, ಆಂಧ್ರದಲ್ಲಿ ತೆಲುಗು ಸಿನಿಮಾಗೆ ತೆಲುಗು ಸಿನಿಮಾನೇ ಪೈಪೋಟಿ, ಕೇರಳದಲ್ಲಿ ಮಲಯಾಳಂಗೆ ಮಲಯಾಳಮೇ ಪೈಪೋಟಿ. ನಮಗೆ ತೆಲುಗು, ತಮಿಳು, ಕನ್ನಡ, ಮಲಯಾಳಮ್ಮು, ಹಿಂದಿ, ಇಂಗ್ಲೀಷ್ ಸಮೇತ ಇಷ್ಟೂ ಭಾಷೆಯ ಪೈಪೋಟಿಯಲ್ಲಿ ನಮ್ಮದೊಂದು ಸಿನಿಮಾ ಗೆಲ್ಲಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಇನ್ನೂ ಕಷ್ಟ ಇದೆ. ಅಂಥದ್ರಲ್ಲಿ ನಾವೆಲ್ಲ ಇನ್ನೂ ಸರ್ವೈವ್ ಆಗಿದ್ದೀವಿ. ಸಿನಿಮಾಗಳನ್ನು ಅಷ್ಟೇ ಗಟ್ಟಿಯಾದ ಸಿನಿಮಾ ಗುದ್ದಾಡ್ತಾನೆ ಇದ್ದೀವಿ ಅಂತಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ಇರುವ ಶಕ್ತಿ ಭಾಳ ದೊಡ್ಡದು ಅಂತಲೇ ಅರ್ಥ. ನಮ್ಮ ನಿರ್ಮಾಪಕರುಗಳಿಗಿರುವ ಧೈರ್ಯ ಭಾಳ ದೊಡ್ಡದು ಅಂತಲೇ ಅರ್ಥ. ಈ ಸಿನಿಮಾ ಕೂಡ ಮತ್ತೆ ಅದೇ ಒಂದು ಧೈರ್ಯವನ್ನು ಪ್ರೂವ್ ಮಾಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ಪಾಪ ಬಾಂಬೆಯಿಂದ ಬಂದಿದ್ದಾರೆ ಶಿವಾಂಗಿ ಅವರು. ಬೊಂಬೆ ಹಾಡು ರಿಲೀಸ್ ಆದ ಸಂದರ್ಭದಲ್ಲೇ ಇನ್ನೊಂದು ಹಾಡು ರಿಲೀಸ್ ಆಗಿತ್ತು. ಸ್ವಲ್ಪ ಟೆನ್ಷನ್ ಆಗ್ತಿತ್ತು, ನಮ್ಮ ಲಿರಿಕ್ ಏನೇನು ಹೇಳ್ತಾರೋ ಅಂತ. ಆದರೆ ಯಾರು ಏನು ಅಂಥದ್ದು ಹೇಳಲಿಲ್ಲ, ಚೆನ್ನಾಗಿದೆ ಅಂತ ಅಂದರು. ಅಂದರೆ ಗೆರೆ ಇದೆ ಒಂದು ಅಶ್ಲೀಲಕ್ಕೂ ಪೋಲಿತನಕ್ಕೂ ಶೃಂಗಾರ, ಪೋಲಿತನ, ಅಶ್ಲೀಲ. ಇದು ಸ್ವಲ್ಪ ಪೋಲಿತನ ಇದೆ, ಅಶ್ಲೀಲ ಯಾವಾಗೂ ಇಲ್ಲ. ಶೃಂಗಾರ ಇದೆ, ಒಂಚೂರು ಪೋಲಿತನ ಇದೆ ಅಂತ ಅನ್ಬೋದು ಅಷ್ಟೇ. ಹಾಗಾಗಿ ಸ್ವಲ್ಪ ಹೆದರಿಕೆ ಇತ್ತು ಅವತ್ತು ರಿಲೀಸ್ ಆಗಿದ್ದು ಸರ್. ಅವತ್ತೇ ತುಂಬ ಬಿರುಸಾಗಿ ನಡೀತಿತ್ತು ಆ ಚರ್ಚೆಗಳು. ಹಾಗಾಗಿ ಬಟ್ ದೇವ್ರ ದಯದಿಂದ ಚೆನ್ನಾಗಿದೆ. ಆ್ಯಂಡ್ ಫ್ಲವರ್ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಫ್ಲವರ್ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನೀವು ಸಾಂಗ್ ನೋಡಿದ್ರೆ ಆ ಗ್ರೇಸ್ ಮತ್ತು ಅಪಿಯರೆನ್ಸ್ ತುಂಬ ಚೆನ್ನಾಗಿದೆ ಶಿವಾಂಗಿ. ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಶಮಿಕಾ ಅವ್ರಿಗೂ ಶಮೀರಾ ಅವ್ರಿಗೂ ಒಳ್ಳೆಯದಾಗಲಿ. ಇನ್ನು ಹೆಚ್ಚು ಮಾತಾಡೋ ಸಮಯ ಅಲ್ಲ, ಇನ್ನೂ ತುಂಬ ಜನ ಇದ್ದಾರೆ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೀವೆಲ್ಲ ಕೇಳಿದ್ದೀರಾ, 4 ಸಾಂಗ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಸೀನು ತುಂಬ ಟೆರಿಫಿಕ್ ಆಗಿದೆ. ಏಪ್ರಿಲ್ 10 ಸಿನಿಮಾ ರಿಲೀಸ್ ಆಗ್ತದೆ. ಈ ಸಿನಿಮಾನ ಎಲ್ಲರೂ ನೋಡಿ ಬೆಳೆಸಿ ಹರಿಸಿ. ಮತ್ತು ಈ ಸಿನಿಮಾಗೆ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ, ಲೈಕ್ ಟೆಕ್ನಿಷಿಯನ್ಸು, ಮ್ಯೂಸಿಷಿಯನ್ಸು, ಸಿಂಗರ್ಸು, ತಿರುಗಭೂಮಿ ಸಾಂಗ್ ಹಾಡಿರೋ ಮಧ್ವೇಶ್ ಇಲ್ಲೇ ಇದ್ದಾರೆ. ತುಂಬ ಅದ್ಭುತವಾಗಿ ಹಾಡ್ಕೊಟ್ಟಿದ್ದಾರೆ. ಅವ್ರ ಒಂದು ಚಪ್ಪಾಳೆ ಬಂದಿದೆ ದಯವಿಟ್ಟು. ಈ ಸಾಂಗಲ್ಲಿ ಎಲ್ಲ ಸಾಂಗ್ಸು ಚೆನ್ನಾಗಿದೆ, ಬಟ್ ಆ ಸಾಂಗ್ ನನಗೆ ತುಂಬ ಎಮೋಷ್ನಲಿ ಪರ್ಸನಲ್ ಫೇವ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ಎಲ್ಲರೂ ನೋಡಿ ಬೆಳೆಸಿ ಹರಿಸಿ. ಥ್ಯಾಂಕ್ ಯು ಸೊ ಮಚ್. ಆದಿತ್ಯ ಸರ್ ತುಂಬ ಅದ್ಭುತವಾಗಿ ಕಾಣ್ತೀರಾ. ಕೆಟಿ ಸರ್ ನೀವು ಕ್ಯಾರೆಕ್ಟರ್ ಟೆರಿಫಿಕ್ ಆಗಿದೆ. ಒಂದೊಂದು ಥೀಮ್ ಬಿಟ್ಸ್ ನಾನು ಮತ್ತು ಡೈರೆಕ್ಟರ್ ಕಂಪೋಸ್ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡಿಕೊಂಡು ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಶಿವಾಂಗಿ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ ಸಾಂಗಲ್ಲಿ. ಬೊಂಬೆ ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಎಲ್ಲರೂ ಕೇಳಿ ಸಾಂಗ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. First of all, thank you very much for having me here. The team Terror, can you just cheer with me? 3 cheers for Terror. Hip hip! Hip hip! Hip hip! Thank you very much. I think everybody's talking so much good about the movie. I will not take much time. I also have a flight to catch. So I'm already overwhelmed. I just want to thank Ranjan sir, my manager Manish, who got me connected to you, and I got this great opportunity. Harshvardhan, big fan already. Aditya, just want to hug you. Thank you so much. I think I just want to talk about my song. It's vibrant, it's incredible. Though I don't want to talk much about the song. I'm just waiting for 10th of April, and this movie is going to do magic. That's all. Thank you very much. That's so sweet. Thank you so much. Thank you. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಇದಕ್ಕೆ ಮುಂದೆ ಬಾಬು ಸರ್ ಇದ್ದಾರೆ, ಪ್ರಂಗಣ ಮೇಡಮ್ ಇದ್ದಾರೆ, ವೇಲು ಸರ್ ಇದ್ದಾರೆ, ಸುಂದರಣ್ಣ, ಗುರುಗಳು, ಡಿಗ್ರಿ ನಾಗರ್ ಸರ್. ನಿಮ್ಮಗಳ ಆಶೀರ್ವಾದ, ನೀವು ಹಾಕಿಕೊಟ್ಟ ದಾರಿ ನಾವು ಅದನ್ನು ನಡ್ಕೊಂಡು ಬರ್ತಾ ಇದ್ದೀವಿ. ಚಿತ್ರರಂಗದ ಬಗ್ಗೆ ನಾನು ಬಂದಾಗಲೇ ಒಂದು 25 ವರ್ಷಗಳಾಗಿರಬೇಕು. ಅವರು 100 ವರ್ಷಗಳಿಂದ ಇರುವಂಥ ಕಂಪನಿ ಮಹಾತ್ಮ ಪಿಕ್ಚರ್ಸ್. ಅವರು 100 ಸಿನಿಮಾ ಇದೆ ಸರ್, 100 ಸಿನಿಮಾ ಆಗೋಗಿದೆ ಅವ್ರದ್ದಾಗಲೇ. ಟೆರರ್ ಆದಿತ್ಯ, ನನ್ನ ಆದಿತ್ಯನ ಮೊದಲನೇ ಭೇಟಿ ಅವನ ಆದಿ ಸಿನಿಮಾದಲ್ಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸರಿಸುಮಾರು ಒಂದು 21 ವರ್ಷಗಳ ನಂತರ ಈ ವಿಚಾರನ ಶಿವರಾಮ್ ನಮ್ಮ ರಂಜನ್ ಬಂದು ಕತೆ ಹೇಳಿದಾಗ ಒಂದು ತುಂಬ ಪ್ರಮುಖವಾದ ಪಾತ್ರ ಇದೆ ಸರ್, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ರಂಜನ್ ಹೇಳು ವಿಷಯ, ಯಾರು ಪ್ರೊಡಕ್ಷನ್ ಮಾಡ್ತಿರೋದು? ಸಿಲ್ಕ್ ಮಂಜು ಅಂತ. ಸರಿ ಮಾಡೋಣ ಬಾ, ಸುಮ್ಮನೆ ಏನು ಕೇಳಲೇ ಬೇಡ, ನಿನ್ನ ಕತೆ ಹೇಳಲು ಬೇಡ ಅಂತ. ಮಂಜಣ್ಣ ಹಾಗೂ ನನ್ನ ಪರಿಚಯ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರು ಆಫೀಸಿಂದ ಪರಿಚಯ. ಅವರು ಕನ್ನಡವೇ ಸತ್ಯ ಅಂತ ನಮ್ಮ ರಂಗಣ್ಣ, ಮಂಜಣ್ಣ ಮತ್ತು ಪ್ರಭಾಕರ್ ಅವರು ಸೇರಿಕೊಂಡು
ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಮ ಶಾಲೆಯ ಸುಮಾರು ಒಂದು 3-4 ವರ್ಷದ ವಾರ್ಷಿಕೋತ್ಸವವನ್ನು ಅವರೇ ಮಾಡಿಬಿಟ್ಟಿದ್ದು, ಅದೊಂದು ಆತ್ಮೀಯತೆ ಇತ್ತು. ಈ ಸಿನಿಮಾ ನಮಗೂ ಈಗ ನಡೀತಾ ಇರೋ ವರ್ತಮಾನ ಕಾಲದಲ್ಲಿ ಎಲ್ಲರೂ ಘಟಾನುಘಟಿಗಳು ಹೇಳಿದ್ರು, ಸಿನಿಮಾದ ವಾಣಿಜ್ಯ ವ್ಯವಹಾರ ಯಾವ ರೀತಿ ಇದೆ, ಎಷ್ಟು ಭಯ ಆಗುತ್ತೆ, ಎಷ್ಟು ಸಂಕಷ್ಟ ಸಿಗಾಕೊಂಡಿದ್ದೀವಿ ನಾವು ಅಂತ. ನಾಗೇಂದ್ರ ಪ್ರಸಾದ್ ತುಂಬಾ ಚೆನ್ನಾಗಿ ಅನಲೈಸ್ ಮಾಡೋರು, ಹಾಡುಗಳು ಎಷ್ಟು ಬರ್ತಾ ಇದಾವೆ, ಎಷ್ಟು ಹಾಡುಗಳನ್ನ ಜನ ಕೇಳ್ತಾ ಇದಾವೆ ಅಂತ. ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಕೇಳಿಸೋದನ್ನ ತುಂಬಾ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟಿವಿಗಳಲ್ಲಿ ಅವ್ರು ಯಾವಾಗಲೂ ಬೇರೆ ಬೇರೆ ಭಾಷೆ ಹಾಡುಗಳನ್ನ, ಬರೀ ಇಂಗ್ಲಿಷ್ ಹಾಡುಗಳನ್ನ ಕೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ಮೊದಲು ನಾವು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡದ ಹಾಡುಗಳನ್ನ ಕೇಳಿಸುವಂತ ಒಂದು ಸಂಸ್ಕಾರವನ್ನ, ಒಂದು ಸಂಸ್ಕೃತಿನ ಶುರು ಮಾಡ್ಕೊಂಡ್ರೆ ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಅರಿವು ಅವ್ರಿಗಾಗತ್ತೆ. ಇಲ್ಲಿ ಎಷ್ಟು ಸತ್ವ ಇದೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಿರಿಗನ್ನಡದಲ್ಲಿ ಎಂತ ತಾಕತ್ತಿದೆ ಅನ್ನೋದನ್ನು ನಾವು ಪರಿಚಯ ಪಡಿಸ್ಬೇಕಾಗತ್ತೆ. ಈ ನಿಟ್ಟಲ್ಲಿ ಇಲ್ಲೆಲ್ಲ ಘಟಾನುಘಟಿ ಕಲಾವಿದರುಗಳಿದ್ದಾರೆ. ಬರದೇ ಇರುವಂತ ದೇವರಾಜ್ ಸರ್, ಶಶಿ ಸರ್, ಶರತ್ ರೋಹಿತಾಶ್ವ, ಕುಮಾರ್ ಬಂಗಾರಪ್ಪನವರು, ಶೋಭಿತ್, ಧರ್ಮ ಅವರೆಲ್ಲ ಬಂದಿಲ್ಲ. ನೀವು ನೋಡ್ರಿ, ಹಾಡುಗಳನ್ನ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಎಂಥ ದೊಡ್ಡ ದಂಡಿದೆ ಈ ಸಿನಿಮಾದಲ್ಲಿ ಅಂತ. ಇಂಥ ಒಂದು ದೊಡ್ಡ ದಂಡನ್ನು ಕಟ್ಕೊಂಡು ಅದಕ್ಕೊಂದು ಚಂದನೆ ಕಥೆ ಬರೆದಂತ ರಂಜನ್ಗೂ, ಅವರೆಲ್ಲರ ಬೇಕು ಬೇಡಿಗಳನ್ನ ನಿರ್ವಹಿಸಿದಂತ ಮಂಜಣ್ಣನಿಗೂ ಸದಾ ಋಣಿಯಾಗಿರ್ತೀವಿ. ಮತ್ತೆ ನಾವು ಅದನ್ನೇ ಕೇಳ್ಕೊಳ್ಳೋದು, ಮಾಧ್ಯಮದ ಮಿತ್ರರು ನಮ್ಮನ್ನ ಮೊದಲನೇದಾಗಿ ಎಲ್ಲ ನಮ್ಮ ಆಡಿಯನ್ಸ್ ಹತ್ರ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ದಯಮಾಡಿ ತುಂಬಾ ಚಂದನೆ ಸಿನಿಮಾ ಮಾಡಿದ್ದೀವಿ, ಅದನ್ನ ಜನರಿಗೆ ತಲುಪಿಸಿ ಒಂದು ಗೆಲುವು ಸಿಗೋ ಮಾಡಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಯೂಟ್ಯೂಬರ್ಸ್ಗೆ, ಎಲ್ಲ ಇನ್ಫ್ಲೂಯೆನ್ಸರ್ಸ್ಗೆ, ಹಾಗೆ ಪೂಜ್ಯ ತಂದೆಗೆ, ಗುರುಗಳಿಗೆ, ಹಿರಿಯರಿಗೆ, ನನ್ನ ಜೊತೆ ನಿಂತಿರುವಂಥ ಪ್ರತಿಯೊಬ್ಬರು ಕಲಾವಿದರನ್ನು, ಕಲಾವಿದರಿಗೆ, ಟೆರರ್ ಸಿನಿಮಾಗೆ ಕೆಲಸ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಇಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ನಾನು ನಮ್ಮ ಹಿರಿಯ ಕಲಾವಿದರು ಯಾರು ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಚಿಕ್ಕನಿಂದ ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ನಾನು ಯಾವ ಪ್ಲೇ ಗ್ರೌಂಡ್ ಹೋಗೇ ಇರಲಿಲ್ಲ, ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ಆ ಸ್ಟುಡಿಯೋನಲ್ಲಿ ನಾನು ಬೆಳಿಬೇಕಾದ್ರೆ ಇವ್ರಗಳ ಜೊತೆ ಎಲ್ಲ ಬೆಳೆದಿದ್ದ. ಸುಂದರ್ ಅಂಕಲ್ರು, ಪ್ರಮಿಳಾ ಜೋಶಿ ಮೇಡಮ್, ನಾಗರಾಜ್ ಸರ್, ಚಂದ್ರು ಸರ್, ಪ್ರತಿಯೊಬ್ಬರ ಜೊತೆ ಬೆಳೆದು ಇವತ್ತು ಈ ಸ್ಟೇಜ್ ಮೇಲೆ ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅದು ನನ್ನ ಪುಣ್ಯ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎರಡನೇದಾಗಿ ನಾನು ಅಂದರೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನನ್ನ ಆಸೆ. ನನ್ನ ಅನ್ನದಾತರು, ನನ್ನ ನಿರ್ಮಾಪಕರು ಮಂಜಣ್ಣನಿಗೆ ತುಂಬ ಧನ್ಯವಾದಗಳು. ಏಕೆಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್, ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಕೆಲಷ್ಟು ಜನ ಬರೋಕ್ಕಾಗಲಿಲ್ಲ ಇವತ್ತು, ಅವರು ಎಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ರು. ಇವನ್ನೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಸಿನಿಮಾನ ಮಾಡೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂಥ ಅವ್ರ ಗೆಳೆಯ ರವಿ ಸರ್ಗೆ ನನ್ನ ತುಂಬುರಿದ ಧನ್ಯವಾದಗಳು. ಸರ್ ಮಂಜಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಭಾಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡಿದ್ರು. ಮಂಜಣ್ಣನಿಗೆ ಯಾಕೆ ನೋಡಕ್ಕೆ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರಲ್ಲ, ಯಾವ ಹೀರೋದು ಸಿನಿಮಾ ನಡೀತಾರಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣನೇ ನಮ್ಮ ನಿರ್ಮಾಪಕರು, ನನ್ನ ಅನ್ನದಾತರು. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ಬನ್ನಿ. ನನ್ನ ನಿರ್ದೇಶಕ, ಭಾಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಭಾಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ನು ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಂಬಿಡಿ, ಇವ್ರನ್ನ ಹಾಕೊಂಬಿಡಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ದೇಶಕನಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಮೂರನೇದಾಗಿ ನನ್ನ ಸಿನಿಮಾದ ಹೀರೋಗಳಿಬ್ಬರು, ನಾನಲ್ಲ ಹೀರೋ, ನಾನು ಕಿಟ್ಟಿ ಅಲ್ಲ ಹೀರೋಗಳ ಪಿಕ್ಚರ್ಗೆ. ಇದಕ್ಕೆ ಹೀರೋ ನನ್ನ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಹಾಗೆ ನಮ್ಮ ಹರ್ಷವರ್ಧನ್ ಅವರು ಮ್ಯೂಸಿಕ್ ಡೈರೆಕ್ಟರ್. ಏಕೆಂದರೆ ಇವತ್ತು ಲಿರಿಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು
ನನಗೆ ನನ್ನ ನಿರ್ದೇಶಕರು ಸೂಪರ್ ಹೀರೋ ಅನ್ನೋ ಒಂದು ಬಿರುದನ್ನು ಕೊಟ್ಟರು, ನೀವೆಲ್ಲ ನೋಡಿದ್ರಿ ಇವತ್ತು. ಥ್ಯಾಂಕ್ ಯು ಸರ್. ಅದನ್ನ ಯಾವ ಕಡೆಯಿಂದ ಸೂಪರ್ ಹೀರೋ ಅನ್ನೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ನನಗೆ ಬಿರುದು ಕೊಟ್ಟಿದ್ದಕ್ಕೆ. ಇನ್ನೊಬ್ರು ಹ್ಯಾಂಡ್ಸಮ್ ತರುಣ ಅಂದರು, ಥ್ಯಾಂಕ್ ಯು ಸರ್. ನನ್ನಷ್ಟೇ ಹ್ಯಾಂಡ್ಸಮ್ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ನಿಮಗೆ ನೀವು ನನಗೆ ಹ್ಯಾಂಡ್ಸಮ್ ತರೋಣ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ನೋಡ್ತಿರೋ ಹಾಗೆ ರಾವಣ ಸಾಂಗ್ ಇರ್ಬೋದು, ಬೊಂಬೆ ಇರ್ಬೋದು, ಅಥವಾ ನಮ್ಮ ಶಿವನ್ ಸಾಂಗ್ ಇರ್ಬೋದು, ತಿರುಗೋ ಭೂಮಿ ಸಾಂಗ್ ಇರ್ಬೋದು, ಪ್ರತಿಯೊಂದು ಸಾಂಗು ಇವತ್ತು ಭಾಳಷ್ಟು ಜನಕ್ಕೆ ಇಷ್ಟ ಆಗಿದೆ. ತುಂಬ ಬೊಂಬೆ ಇಲ್ಲೇ ಇದ್ದಾರೆ, ನಮ್ಮ ಬೊಂಬೆ ಇಲ್ಲೇ ಇದ್ದಾರೆ. ಸೊ ಅವ್ರ ಸಾಂಗ್ ತುಂಬ ವೈರಲ್ ಆಗಿದೆ. ಸೊ ನನ್ನ ಸಿನಿಮಾದಲ್ಲಿ ನನ್ನ ನಿರ್ದೇಶಕದ ನೆಕ್ಸ್ಟು ನಮ್ಮ ಲಿರಿಕ್ಸ್ ಮತ್ತು ನನ್ನ ಮ್ಯೂಸಿಕ್ ಡೈರೆಕ್ಟ್ರು, ನನ್ನ ಹೀರೋಗಳು. ನೆಕ್ಸ್ಟ್ ಹೇಳಬೇಕು ಅಂದರೆ ನನ್ನ ಗೆಳೆಯ ಕಿಟ್ಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ವೆರಿ ಬ್ಯುಸಿ ಆ್ಯಕ್ಟರ್. ಅವರು ಸಿನಿಮಾಗಳು ಮಾಡ್ತಿದ್ದಾರೆ. ನಾನು ಈ ಥರ ಇದೆ ಕಿಟ್ಟಪ್ಪ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡಿದೆ, ಸಿನಿಮಾ ಮಾಡೋಣ. ಸೊ ಆಫ್ಟರ್ 21 years ನಾವು ಮತ್ತೆ ಸ್ಕ್ರೀನ್ ಮೇಲೆ ಒಟ್ಟಿಗೆ ಬರ್ತಾ ಇದ್ದೀವಿ. ನಮ್ಮ ಗೆಳೆತನಕ್ಕೆ ಒಂದು ಚಿಕ್ಕದಾಗಿನೂ ಎಲ್ಲೂ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಿಲ್ಲ. ಇವತ್ತಿಗೂ ನನ್ನ ಫಸ್ಟ್ ಫಿಲ್ಮಲ್ಲಿ ನಾನು ಅವನು ಹೇಗಿದ್ನು ಅಂದರೆ ಆದಿನಲ್ಲಿ ನಾನು ಅವನು ಮೀಟ್ ಮಾಡಿದಾಗ ಹೇಗಿದ್ವು, ಇವತ್ತಿಗೂ ಹಂಗೆ ಇದ್ವಿ, ಮುಂದೇನೂ ಹಂಗೆ ಇರ್ತೀವಿ. ಬಿಕಾಸ್ ಆ ಥರ ಗೆಳೆತನ ರೇರ್ ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ಹೇಳಬೇಕು ಅಂದರೆ ನನ್ನ ಕ್ಯಾಮ್ರಾಮ್ಯಾನ್ ಇಲ್ಲಿದ್ದಾರೆ, ನವೀನ್. ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಎಡಿಟರ್ ಶ್ರೀಕಾಂತ್ ಸರ್, ಪ್ರತಿಯೊಬ್ಬರು ಈ ಸಿನಿಮಾಗೆ ಕೆಲಸ ಮಾಡಿರೋರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಸಹ ಕಲಾವಿದರು ಇಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಮತ್ತೆ ಧನ್ಯವಾದಗಳನ್ನ ಹೇಳೋದಕ್ಕೆ ತಿಳಿಸ್ತೀನಿ. ಯಾಕೆಂದರೆ ನೀವು ನೋಡಿರೋ ಹಾಗೆ ಒಂದು ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಸೊ ಪ್ರತಿಯೊಬ್ಬರೂ ನನ್ನ ಜೊತೆ ಬಂದು, ಯಾಕೆಂದರೆ ಹೀರೋ ಒಬ್ಬನೇ ಏನೋ ಮಾಡೋಕ್ಕಾಗಲ್ಲ ಸರ್. ನನ್ನ ಗೆಳೆಯ ಹೇಳ್ದಂಗೆ ವಿಲನ್ ಏಟ್ ತಿಂದ್ರೇ ನಾವು ಹೀರೋ ಆಗೋದು. ಸೊ ಅಂಥದ್ರಲ್ಲಿ ಇದರಲ್ಲಿ ವಿಲನ್ ಯಾರು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ವಿಲನ್ ಏಟ್ ತಿಂದ್ರೇ ನಾವು ಹೀರೋಗಳಾಗೋದು ಅಂತ ನನ್ನ ಗೆಳೆಯ ಹೇಳಿದ್ದ. ಸೊ ಅದನ್ನೇ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ನಾನಲ್ಲ ಹೀರೋ, ನಾನೊಬ್ಬ ಪಾತ್ರ ಅಷ್ಟೇ. ಇವರೆಲ್ಲರೂ ಹೀರೋಗಳು, ನನ್ನನ್ನು ಹೀರೋ ಪ್ರೊಜೆಕ್ಟ್ ಮಾಡಿದ್ದಾರೆ ಅಷ್ಟೇ ಹೊರತು ಈಸ್ ಆರ್ ದ ಹೀರೋಸ್. ಐ ಆಮ್ ನಾಟ್ ಎ ಹೀರೋ, ಐ ಆಮ್ ಜಸ್ಟ್ ಅ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಮೊದಲನೇದಾಗಿ, ಆಮೇಲೆ ಕೊನೆಯದಾಗಿ ಐ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಕಾಂತಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಅನ್ನೋದಕ್ಕೆ ನನಗೆ ಮೇಕಪ್ ಮಾಡುವಂಥ ಎದ್ದು ನಿಂತ್ಕೊಳ್ಳಿ ಕಾಂತಣ್ಣ. ನಮ್ಮ ಕಾಂತಣ್ಣ ಬನ್ನಿ, ಟೇಬಲ್ ಬನ್ನಿ. ಯಾಕೆಂದರೆ ನನಗೆ ಮೇಕಪ್ ಮಾಡಿ ನನ್ನನ್ನು ಇಷ್ಟು ಚೆನ್ನಾಗಿ ಕಾಣಿಸಿರುವಂಥ ನನ್ನ ಮೇಕಪ್ ಆರ್ಟಿಸ್ಟ್ ಕಾಂತಣ್ಣ ಅವರು. ಯಾರು ಬಾಪ ಬಾ ನೀನು ಬಾ ಬಾ. ಹಾಗೆ ನನ್ನ ಕಾರ್ ಚಾಲಕ ಹರೀಶ್, ಪ್ರತಿಯೊಬ್ಬರಿಗೂ ನನ್ನ ಜೊತೆ ಹಾಗೆ ನನಗೆ ಕಾಸ್ಟ್ಯೂಮ್ ಮಾಡೋದಂಥ ನಮ್ಮ ಬಾಬು ಅವರು ಇರ್ಬೋದು, ನನಗೆ ಕಾಸ್ಟ್ಯೂಮ್ ಅಸಿಸ್ಟ್ ಮಾಡೋದಂಥ ದೇವ ಇರ್ಬೋದು, ಹಾಗೆ ನಮ್ಮ ಮಂಜಣ್ಣನ ಕಂಪ್ಲೀಟ್ ಗೆಳೆಯರ ಬಳಗ. ಈಗ ಎಲ್ಲರೂ ಹೆಸರು ಹೇಳ್ತಾ ಹೋದರೆ 1 hour ಆಗುತ್ತೆ, ಅಷ್ಟು ಗೆಳೆಯರು ಅವ್ರಿಗೆ. ಸೊ ಎಲ್ಲ ಗೆಳೆಯರ ಬಳಗಕ್ಕೆ, ನಮ್ಮ ಮಂಜಣ್ಣನ ಗೆಳೆಯರ ಬಳಗಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಕೃಷ್ಣಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ, ನಿಮಗೂ ಸ್ವಾಗತ ಹಾಗೆ ಧನ್ಯವಾದಗಳು. ಸೊ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟೊತ್ತು ಕೂತ್ಕೊಂಡು ಪೇಷನ್ಸ್ ಆಗಿ ನೀವೆಲ್ಲ ನಮ್ಮ ಮಾತುಗಳನ್ನ ಕೇಳಿ, ನಮ್ಮ ಸಾಂಗ್ಸ್ ನೋಡಿ, ನಮ್ಮ ಟ್ರೇಲರ್ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ ಸಾಲದು, ಬಟ್ ಹೇಳೋದು ನನ್ನ ಕರ್ತವ್ಯ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಗಳ ಕೈಲಿ ಎಷ್ಟಾಗುತ್ತೋ ಸಿನಿಮಾನ ರೀಚ್ ಮಾಡಿಸಿ. ಯಾಕೆಂದರೆ ಇವತ್ತು ನಾವು ಕನ್ನಡ ಇಂಡಸ್ಟ್ರಿನಲ್ಲಿ, ಕರ್ನಾಟಕದಲ್ಲಿ ನಾವು ಉಳಿತೀವೋ ಬಿಡ್ತೀವೋ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ. ಪ್ರಾಬಬ್ಲಿ 2 ವರ್ಷ ಇದೇ ರೀತಿ ಹೋಗ್ತಾ ಇದ್ದ ಕನ್ನಡ ಇಂಡಸ್ಟ್ರಿ ಮುಚ್ಚೋ ಅವಸ್ಥೆ ಇದೆ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ನಾವು ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಿ ಅಂತ ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಬ್ಬರು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ದಯವಿಟ್ಟು ಈ ಟೆಲಿಗ್ರಾಮ್ ಅನ್ನೋದ್ರಲ್ಲಿ ಕೂತ್ಕೊಂಡು ಪೈರಸಿ ಪ್ರಿಂಟ್ನ ನೋಡಬೇಡಿ. ಸಿನಿಮಾ, ಯಾಕೆಂದರೆ ನಾವು ಅಷ್ಟು ಜೋರಾಗಿ ಸಿನಿಮಾ ಮಾಡಿ, ಸೌಂಡ್ ಮಾಡಿ, ಅದಕ್ಕೆ DI ಮಾಡಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೋತೀವಿ. ಸೊ ದಯವಿಟ್ಟು ನಿಮ್ಮನ್ನೆಲ್ಲ ನಾನು ನಿಮ್ಮ ಪಾದಾರಗಳಿಗೆ ಕೈ ಇಟ್ಟು ಕೇಳ್ಕೊತೀನಿ. ದಯವಿಟ್ಟು ಸಿನಿಮಾಗೆ ಬಂದು, ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾನ ಇನ್ನೂ ಬೆಳೆಸಿ, ಇನ್ನೂ ದೊಡ್ಡ ಉನ್ನತ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಬರಲಿ, ಇನ್ನೂ ನಿರ್ಮಾಣಗಳಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸ್ಟೇಜ್ ಮೇಲೆ ನಿಂತಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು, ಹಾಗೂ ನಿಮ್ಗೆಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.